ನಂಬರ್ ಕಮ್ಮಿ ಮಾಡ್ತೀನಿ ಕಾಲು ಹಿಂಗೆ ಹಂಗೆ ಅದಕ್ಕೆ ಫ್ಯಾನ್ ಬೀಳ್ತಾರೆ ಬಿಡ. ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗಳು ಅನಿಸುತ್ತಾ, ಗುರುಮಾತಾಜಿಯವರ ದಿವ್ಯಚರಣೆಗಳು ಅನಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ, ಮಹನೀಯರಿಗೆ, ಮಹಂತ ಜಗನ್ನಾಥ ಸಾಹೇಬರಿಗೆ ಅನಿಸುತ್ತಾ ಇಂದಿನ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಿಷಯ ಭ್ರಮೆ. ಭ್ರಮೆಯಿಂದ ಎಚ್ಚರಗೊಳ್ಳಿ. ಭ್ರಮೆ ಅಂತಂದರೆ ತಪ್ಪು ತಿಳಿವಳಿಕೆ, ಇರೋದೊಂದು ತಿಳಿಯೋದೊಂದು. ಉದಾಹರಣೆಗೆ ಹೇಳಬೇಕಂದ್ರೆ, ರಾತ್ರಿ ವೇಳೆಯಲ್ಲಿ ನಾವು ಹಗ್ಗವನ್ನು ತುಳಿದು ಬಿಡ್ತೀವಿ, ಅದನ್ನು ಹಾವು ಅಂತೇಳಿ ನಾವು ತಿಳ್ಕೊಳ್ಬಿಡ್ತೀವಿ. ಹಾವು ಅಂತ ಯಾವಾಗ ಗೊತ್ತಾಗೋದು ಅಂದರೆ, ಬೆಳಿಗ್ಗೆ ಹಗಲಾದಾಗ ನಮಗೆ ಅದು ಹಗ್ಗ ಅಂತ ಗೊತ್ತಾಗುತ್ತೆ. ಹಗ್ಗ ಅಂತ ಗೊತ್ತಾಗ ಅದಕ್ಕೆ ರಾತ್ರಿ ಹಾವು ಅಂತ ತಿಳ್ಕೊಂಡ್ಬಿಡ್ತೀವಿ. ನೋಡಿ, ಇದು ಭ್ರಮೆ. ಅದಕ್ಕೆ ಹೇಳ್ತಾರೆ, ಬಬರಿ ಕಹ ಬರಪೂರಿ ಬಬರೆ ಹೈ ನಿಯರೆ ದೂರಿ ಬಬಾ ಕಹೈ ಸುನುಹು ರೇ ಬಾಯಿ ಬಬರೆ ಆವೈ ಬಬರೆ ಛಾಯಿ. ಅರ್ಥ ಹೇಳ್ತಾರೆ, ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನು ಭಯ ಮತ್ತು ಭ್ರಮೆ ಇವುಗಳನ್ನ ಮನಸ್ಸಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ತುಂಬಿಕೊಂಡಿದ್ದಾನೆ. ಏನೇನು? ಭ್ರಮೆ ಮತ್ತು ಭಯ. ಭ್ರಮೆದ ಅರ್ಥ ತಿಳ್ಕೊಂಡ್ವಿ. ರಾತ್ರಿ ವೇಳೆಯಲ್ಲಿ ಹಗ್ಗವನ್ನು ತುಳಿದು ಹಾವು ಅಂತ ತಿಳ್ಕೊಂಡಿರ್ತಾನೆ ಅಂತ. ಭಯ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಸಾಮಾನ್ಯವಾಗಿ 9 ರೀತಿಯ ಭಯಗಳು ಇರ್ತವೆ. ಭೋಗಕ್ಕೆ ರೋಗದ ಭಯ. ಇವಾಗ ನಾವು ಅತಿಯಾಗಿ ಊಟ ಮಾಡಿಬಿಟ್ರೆ ಕಾಯಿಲೆ ಬರುತ್ತೆ. ನೆನ್ನೆ ವರಲಕ್ಷ್ಮಿ ಹಬ್ಬ, ಮೊನ್ನೆ ಅತಿಯಾಗಿ ಹೋಳೆ ತಿನ್ಬಿಟ್ರೆ ಏನ್ಬಿಟ್ರೆ ಅಜೀರ್ಣ ಆಗ್ಬಿಡುತ್ತೆ. ನೋಡಿ, ಭೋಗಕ್ಕೆ ರೋಗದ ಭಯ. ಅದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವಾಗ ಕಿವಿಗಳಲ್ಲಿ ಇಯರ್ಫೋನ್ಗಳೆಲ್ಲ ಹಾಕೊಂಡ್ಬಿಡ್ತಾರಲ್ಲ, ಕ್ರಮೇಣ ಅವರಿಗೆ ಮುಂದಿನ ದಿನಗಳಲ್ಲಿ, ವಿಜ್ಞಾನಿಗಳು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರಿಗೆ ಕಿವಿ ಸಮಸ್ಯೆ ಉಂಟಾಗತ್ತೆ ಅಂತ. ಕಣ್ಣು, ನಾವು ನೋಡ್ತಾ ಇದ್ದೀವಿ, ಮೊಬೈಲ್ನ ಸದಾ ನೋಡಿರೋದು ಮಕ್ಕಳನ್ನ ಆಗ್ತಾ ಇದ್ದಾರೆ ನಮಗೆ. ಯಾವ್ಯಾವ ರೀತಿಯವರು ಕಾಯಿಲೆಯಿಂದ ಒಳಗಾಗ್ತಾ ಇದ್ದಾರೆ ನೋಡಿ. ಅದು ಭೋಗ. ನೋಡೋದು, ಕೇಳೋದು, ತಿನ್ನೋದು ಅತಿಯಾಗಿ ಎಲ್ಲ ಬೇಕು. ಮನುಷ್ಯನಿಗೆ ವ್ಯವಸ್ಥೆ ಬೇಕು, ಏನೋ ಕೇಳೋದು ಬೇಕು, ಊಟ ಮಾಡೋದು ಬೇಕು, ನೋಡೋದು ಬೇಕು ಎಲ್ಲ. ಆದರೆ ಅತಿಯಾಗಿ ಬಿಟ್ಟರೆ, ಯಾವುದನ್ನ ಒಂದು ವಸ್ತುವಿನ ವಿಚಾರದಲ್ಲಿ ಅತಿಯಾಗಿ ತಗೊಂಡ್ರೆ ಅದಕ್ಕೆ ರೋಗ ಖಂಡಿತ ಬರುತ್ತೆ. ನೋಡಿ, ಹೇಳಿದಾಗ ಡಾಕ್ಟ್ರ್ ಹೇಳಿದಾಗ ನಮಗೆ ಇದನ್ನು ತಿನ್ನಬೇಡ್ರಿ ನೀವು ಅಂದಾಗ ನಾವು ತಿನ್ನಕ್ಕೆ ಹೋಗೋದಿಲ್ಲ, ಅದನ್ನು ನಿಯಂತ್ರಣ ಮಾಡ್ತೀವಿ. ಅದಕ್ಕೆ ರೋಗದ ಭಯ, ಭೋಗಕ್ಕೆ. ಉನ್ನತ ಸ್ಥಾನಕ್ಕೆ ಅವನತಿಯ ಭಯ. ನೋಡಿ, ದೊಡ್ಡ ನಾವು ಸೀಟ್ನಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀವಿ, ಯಾರು ನಮ್ಮ ಸೀಟ್ನ ಕಿತ್ಕೊಂಡ್ಬಿಡ್ತಾರೋ ಅಂತ ಅವನತಿ ಅಂದರೆ ನಾಶ ಆಗ್ಬಿಡುತ್ತೆ. ಆಗ್ತಾ ಇದೆಯಲ್ಲ, ರಾಜಕೀಯದಲ್ಲಿ ನಡೀತಾ ಇದೆ. ಐಶ್ವರ್ಯಕ್ಕೆ ಕಳ್ಳಕಾಕರರ ಭಯ. ನೋಡಿ, ಯಥೇಚ್ಛ ಹಣ ಇದು ಬಿಟ್ರೆ ಕಳ್ಳರು ಯಾವಾಗ ಬಂದು ನಾವು ಇದನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ. ಅದಕ್ಕೆ ನಾಯೆಲ್ಲ ಸಾಕಿರ್ತೀವಿ, ನಾಯಿಗಳನ್ನೆಲ್ಲ ಸಾಕಿ ನಮ್ಮ ಎಚ್ಚರಿಕೆ ಕೊಡ್ತವೆ ಅಂತ ಅದನ್ನ ಸಾಕಿರ್ತೀವಿ. ನೋಡಿ, ಅದಕ್ಕೆ ಒಟ್ಟಿನಾಗೆ ಕಳ್ಳಕಾಕರ ಭಯ. ಐಶ್ವರ್ಯಕ್ಕೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಅಪಮಾನದ ಭಯ. ಒಳ್ಳೆ ಕೀರ್ತಿವಂತನು ನಮ್ಗಾಗದೇ ಇರೋರು ಕಾಯ್ತಾ ಇರ್ತಾರೆ, ಇವ್ರಿಗೇನು ಮಾಡಿ ಅವಮಾನ ಮಾಡಬೇಕು ಅಂತ. ಕೀರ್ತಿ ಬಂದ್ಬಿಟ್ಟ ಮೇಲೆ ಇದ್ದೇ ಇರ್ತಾರೆ ಆಗದೇ ಇರೋರು. ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಆಗದೇ ಇರೋರು ಇರ್ತಾರೆ. ಅವ್ರು ಕಂಡ್ರೆ, ಅವ್ರ ದೇಹನ ಕಂಡ್ರೆ ಆಗೋದಿಲ್ಲ ಅಷ್ಟೇ, ಏನೋ ಕಾರಣ ಗೊತ್ತಿಲ್ಲ, ಏನೋ ಒಂದು ಕಾರಣ ಇರುತ್ತೆ. ಅವಮಾನ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಅವಾಗ ಏನು ಮಾಡ್ತೇನೆ, ಇವನಿಗೆ ಭಯ, ನಾನು ಎಲ್ಲಿ ಎಚ್ಚರ ತಪ್ಪಿಡ್ತೀನೋ, ಕೀರ್ತಿವಂತನಾಗಿರ್ತೀನೋ, ಎಲ್ಲಿ ಯಾಮಾರ್ಬಿಡ್ತೀನೋ. ಅವಾಗ ಎಚ್ಚರದಿಂದ ಹೇಳ್ಕೊಳ್ತಾನೆ. ಅಧಿಕಾರಕ್ಕೆ ಶತ್ರುಗಳ ಭಯ. ಅದು ಅಷ್ಟೇ, ಅದು ಒಂದು ಪದವಿನ ನಾವು ಅನುಭವಿಸ್ತಾ ಇರ್ತೀವಿ ಅಂತ. ಶತ್ರುಗಳು ಇದ್ದೇ ಇರ್ತಾರೆ. ಶತ್ರುಗಳು ಅದನ್ನ ಅಧಿಕಾರದಿಂದ ಕೆಳಗಿಳಿಸಕ್ಕೆ ಇದ್ದೇ ಇರ್ತಾರೆ. ರೂಪಲಾವಣ್ಯಕ್ಕೆ ವೃದ್ಧಾಪ್ಯದ ಭಯ. ನೋಡಿ, ವಯಸ್ಸಿನಲ್ಲಿ ಚೆನ್ನಾಗಿರ್ತೀವಿ ನಾವು, ಅಲ್ವಾ? ಎಲ್ಲರೂ ವಯಸ್ಸಾಗ್ತಾ ಇರೋದನ್ನ ನೋಡಿದಾಗ
ನನಗೂ ವಯಸ್ಸಾಗುತ್ತಲ್ಲ ಅನ್ನೋ ಒಂದು ಭಯ ಬಂದ್ಬಿಡುತ್ತೆ. ಹಾಗೆ ಆಗುತ್ತೆ ಅದು. ಅವ್ರ ಭಯ ಬೀಳ್ದಿರಲಿ ನೋಡಿ, ಅದು ಭಯ. ಆ ಭಯ ಹೋಗಲಾಡಿಸ್ಕೊಳ್ಳೋಕ್ಕೆ ಕೃತಕವಾಗಿ ಏನೇನೋ ಬಂದಿದೆ ಈಗ, ಅದನ್ನ ಅಳವಡಿಸ್ಕೊಳ್ತಾರೆ. ಏನೇ ಅಳವಡಿಸ್ಕೊಂಡ್ರು ಕೂಡ ವೃದ್ಧಾಪ್ಯ ಆಗ್ತಾ ಇದ್ದಂಗೆ ಮನುಷ್ಯನ ಮುಖದ ಮೇಲಿರ್ತಕ್ಕಂಥ ಸೌಂದರ್ಯ ಕ್ರಮೇಣ ಕಡಿಮೆ ಆಗ್ತಾ ಇರುತ್ತೆ. ಇದೆಲ್ಲ ಒಳಗಡೆ ಹೋಗ್ಬಿಡುತ್ತೆ ಅಲ್ವಾ? ಹೀಗಾಗಿ ಒಟ್ನಾಗೆ ಭಯ ಇದ್ದೇ ಇರುತ್ತೆ. ಪಾಂಡಿತ್ಯಕ್ಕೆ ಪ್ರತಿವಾದಿಗಳಿಂದ ಸೋಲಿನ ಭಯ. ಒಳ್ಳೆ ವಿದ್ವಾಂಸಾನಿ ಬೇರೆ, ಅದಕ್ಕಿಂತ ದೊಡ್ಡ ವಿದ್ವಾಂಸ ಬಂದ್ಬಿಟ್ಟು ವಾದ ವಿವಾದದಲ್ಲಿ ಸೋಲಿಸ್ಬಿಡ್ತಾರೆ. ರಾಘವೇಂದ್ರ ಮಹಾತ್ಮೆಯಲ್ಲಿ ನಿನ್ನೆದರಲ್ಲಿ ಬರ್ತಾ ಇದೆ ನೋಡಿ. ಅವ್ರು ಯಾರೋ 3 ಜನ ಬಂದು ವಾದ ಎಷ್ಟೋ ಜನ ನಾವು ಸೋಲಿಸ್ಬಿಟ್ಟಿದ್ದೀವಿ, ನಿಮ್ಮನ್ನು ಸೋಲಿಸ್ಬೇಕು ಅಂತೇಳಿ ಒಬ್ಬರ ಹತ್ರ ಬರ್ತಾರೆ. ಅವ್ರು ಬಂದು ರಾಘವೇಂದ್ರ ಗುರುಗಳ ಹತ್ರ ತಂದು ಬಿಡ್ತಾರೆ ವಾದ ವಿವಾದಕ್ಕೆ. ಅಲ್ಲಿ ಗೆಲ್ಸಿದ್ದಾರೆ ನೋಡಿ. ವಾದ ವಿವಾದಕ್ಕೆ ನಾವು ಗೆಲ್ತೀವಿ ಅಂತ ಅಹಮ್ಮದು, ಅಹಂಕಾರ, ನಮ್ಮಷ್ಟು ತಿಳಿದಿಲ್ಲ ಅನ್ನೋದು. ಅವ್ರಿಗೆ ಭಯ, ಕ್ರಮೇಣ ಭಯ ಉಂಟಾಗ್ಬಿಡುತ್ತೆ ಪ್ರಶ್ನೋತ್ತರಗಳಾದಾಗ. ಪಾವಿತ್ರಕ್ಕೆ ಕಳಂಕದ ಭಯ. ಪವಿತ್ರವಾದ ಸ್ಥಳ ಯೋನಿ, ಅದಕ್ಕೆ ಕಳಂಕ ಉಂಟು ಮಾಡ್ತಾರೆ. ಯಾವ ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ, ಒಂದು ಕಳಂಕ. ಅಯೋಧ್ಯೆಯಲ್ಲಿ ಕಳ್ತನ ಮಾಡಿಬಿಟ್ರು, ಒಂದು ಕಳಂಕ. ಅದು ಎಲ್ಲ ಕಡೆನೂ ನಡೀತಾ ಇದೆ. ಅದೇನು ದೊಡ್ಡದೇನಲ್ಲ. ಅದನ್ನು ರಾಜಕೀಯವಾಗಿ ಬಳಸ್ಕೊಂಡ್ರು, ಅದು ಬೇಡ ಬೇಕು. ಒಟ್ಟಿನಲ್ಲೇ ಪವಿತ್ರವಾದ ಸ್ಥಾನ, ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಳಂಕ ತರಬೇಕು, ಕೆಟ್ಟ ಹೆಸರು ತರಬೇಕು. ಅದಕ್ಕೆ ಕಳಂಕ ಅಂದರೆ ಕೆಟ್ಟ ಹೆಸರು. ನೋಡಿ, ಜೀವಕ್ಕೆ ಮರಣದ ಭಯ. ನೋಡಿ, ನಮ್ಗೆಲ್ಲರಿಗೂ ಮರಣದ ಭಯ ಇದೆ. ಮತ್ತೆ ಭಯ ಇಲ್ಲದೆ ಇರೋದು ಯಾವ್ದಪ್ಪ ಅಂತ ಅಂದ್ರೆ ವೈರಾಗ್ಯ ಅಂದ್ರೆ ಎಲ್ಲದರ ಮೇಲಿರ್ತಕ್ಕಂಥ ಆಸೆಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗೋದೆ ವೈರಾಗ್ಯ. ಊಟ ಮಾಡೋದ್ರಲ್ಲಿ ಆಸಕ್ತಿನ ಕಡಿಮೆ ಮಾಡ್ಕೊಳ್ಬೇಕು. ಏನು ಆಸಕ್ತಿ? ನನ್ಗೆ ಇಂಥದ್ದೇ ಬೇಕು ಅನ್ನೋದನ್ನ ಆಸಕ್ತಿನ ಕಡಿಮೆ ಮಾಡ್ಕೊಳ್ಬೇಕು. ಆ ಸಮಯಕ್ಕೆ ಏನು ಸಿಗುತ್ತೋ, ಯಾವ ಸಮಯದಲ್ಲಿ ಹೇಳಕ್ಕಾಗಲ್ಲ. ಹೊರಗಡೆ ಹೋದಾಗ ಇಂಥದ್ದೇ ನಮಗೆ ಸಿಗೋದಿಲ್ಲ ನೋಡಿ. ಅದೇ ರೀತಿ ಮನೆಯಲ್ಲೂ ಸಹ ಅಷ್ಟೇ, ನಾವು ಹೆಚ್ಚಿನ ಒಂದು ಆಹಾರಕ್ಕೆ ಆಸಕ್ತಿ ಕೊಡಬಾರ್ದು. ಉಪ್ಪು ಹುಳಿನ ಖಾರ ಬಿಟ್ಬಿಡಿ ಅಂತಲ್ಲ, ಕ್ರಮೇಣ ನಾವು ಅದು ಕಡಿಮೆ ತಿಂತಾರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ವೈ ಅಂದರೆ ಬಿಡೋದು, ರಾಗ ಅಂದರೆ ಪ್ರೇಮ. ಅದರಲ್ಲಿರ್ತಕ್ಕಂಥ ಅತಿಯಾದ ಪ್ರೇಮವನ್ನ, ಆಸಕ್ತಿಯನ್ನ ಬಿಡೋದೆ ವಸ್ತುಗಳ ಮೇಲೆ. ಕೇಳೋದ್ರ ಮೇಲೆ ಆಸಕ್ತಿ, ನೋಡೋದ್ರ ಮೇಲೆ ಆಸಕ್ತಿ, ಇದೆಲ್ಲ ಹೆಚ್ಚಾಗಿರ್ತವೆ. ಇದನ್ನ ಕಡಿಮೆ ಮಾಡ್ಕೊಳ್ಳೋದೆ ವೈರಾಗ್ಯ. ಅದು ಕ್ರಮೇಣ ಶೂನ್ಯ ಆಗ್ಬಿಡುತ್ತೆ. ಯಾಕೆ ವೈರಾಗ್ಯ ಆಚರಣೆ ಮಾಡಬೇಕು ಅಂತಂದ್ರೆ, ನಮಗೆ ಶಾಂತಿ ಬೇಕು. ಶಾಂತಿಗೋಸ್ಕರನೇ ಈ ಜಗತ್ತು, ಜನರು ಅನೇಕರು ಪರದಾಡ್ತಾ ಇದ್ದಾರೆ. ಹೊರಗಡೆ ಹುಡುಕ್ತಾ ಇದ್ದಾರೆ ಶಾಂತಿನ. ಹೊರಗಡೆ ಎಲ್ಲೂ ಇಲ್ಲ, ಶಾಂತಿ ಸಿಗ್ತಾ ಇಲ್ಲ ಹೊರಗಡೆ. ಶಾಂತಿ ನಮ್ಮಲ್ಲೇ ಇದೆ. ಎಲ್ಲರೂ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಸಾಮರ್ಥ್ಯ ಮನುಷ್ಯನಲ್ಲಿ ಕಡಿಮೆ ಆಗ್ತಾ ಇದೆ. ಯಾಕೆ? ಈ ಭೋಗಗಳ ಕಡೆ ಹೋಗಿದ್ದಾನೆ, ಗಳಿಸೋ ಕಡೆ ಹೋಗಿದ್ದಾನೆ, ಅದೇ ಜೀವನ ಅಂದ್ಕೊಂಡ್ಬಿಟ್ಟಿದ್ದಾನೆ. ಗಳಿಸ್ಬೇಕು, ಇಲ್ಲ ಅಂತೇಳಿಲ್ಲ. ಹಣ ಇದ್ರೇ ಎಲ್ಲ ಕಡೆ ಓಡಾಡಕ್ಕೆ ಸಾಧ್ಯ. ಒಂದು ಸತ್ಸಂಗ ಹೋಗ್ಬೇಕು, ಬಸ್ ಚಾರ್ಜ್ ಬೇಕು. ಇವಾಗೇನೋ ಫ್ರೀ ಮಾಡಿದ್ದಾರೆ, ಮೊದಲೆಲ್ಲ ಬಸ್ ಚಾರ್ಜ್ ಕೊಟ್ಟೆ ಬರ್ತಾ ಇದೆ. ಹಣ ಬೇಕು, ಗಳಿಸ್ಬೇಕು. ಅದಕ್ಕೆ ಅಂತಲೇ 24 ಗಂಟೆನೂ ಅದರಲ್ಲೇ ತೊಡಗಿಸಿಕೊಳ್ಬಾರ್ದು. ಸತ್ಸಂಗಕ್ಕೆ ಸಮಯ ಕೊಡಬೇಕು, ವಿಚಾರಗಳನ್ನು ತಿಳಿಬೇಕು, ಅದನ್ನ ಪಾಲನೆ ಮಾಡಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಏನು? ಭ್ರಮೆ, ಭಯ. ಭ್ರಮೆನಲ್ಲಿ ಇರೋದೊಂದು, ತಿಳ್ಕೊಳ್ಳೋದೊಂದು. ವಸ್ತು ಸ್ಥಿತಿಯ ಬಗ್ಗೆ ನಿಜಾಂಶವನ್ನು ತಿಳಿಯದೆ ತಪ್ಪು ತಿಳುವಳಿಕೆನೇ ಭ್ರಮೆ. ಈಗ ಸ್ವಲ್ಪ ವಿಚಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಏನು? ಈ ಎಲ್ಲ ದೇಹಗಳು ತಂದೆ ತಾಯಿಗಳಿಂದ ಆಗಿದ್ದು.
ತಂದೆ ತಾಯಿಗಳು ಆಗೋದಕ್ಕೆ ಕಾರಣ ಏನು? ಮೂಲ ಅನ್ನ, ಆಹಾರ. ಆಹಾರ ಎಲ್ಲಿ ಬೆಳೆಯೋದು? ಮಣ್ಣಿನಲ್ಲಿ ಬೆಳೆಯೋದು. ಅದಕ್ಕೆ ಏನು ಹೇಳಿದ್ದಾರೆ ವಿಚಾರವಾದಿಗಳು? ಇದು ಮಣ್ಣಿನ ಪಿಂಡನಪ್ಪ, ಮಣ್ಣಿನ ಪಿಂಡ, ಮಾಂಸದ ಪಿಂಡ. ಹೀಗೆ ಆದರೆ ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ ಮನುಷ್ಯ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ. ಈ ಮನುಷ್ಯ ದೇಹದಲ್ಲೇ ವಿಚಾರ ಮಾಡೋ ಶಕ್ತಿ ಇರೋದು. ಬೇರೆ ದೇಹಗಳಲ್ಲಿ ವಿಚಾರ ಮಾಡತಕ್ಕಂಥ ಶಕ್ತಿ ಇಲ್ಲ. ಬೇರೆ ದೇಹಗಳಲ್ಲಿ ಮನಸ್ಸಿದ್ರೂ ಸಹ ಮನುಷ್ಯನ ತಿಳುವಳಿಕೆ ಏನಿದೆಯೋ ಆ ತಿಳುವಳಿಕೆಗಳಿಲ್ಲ. ಇಲ್ಲೇ ಬರಕಾಯಿಲ್ಲ, ಇಲ್ಲೇ ಖಾಲಿ ತಿಳುವಳಿಕೆಗಿಲ್ಲ. ಮನುಷ್ಯನ ಒಂದು ವಿಚಾರ ಹೇಳಿದಾಗ ಅದರ ಸತ್ಯಾಸತ್ಯಗಳನ್ನು ತಿಳಿತಾನೆ, ಸತ್ಯ ಅಸತ್ಯ ಇವುಗಳನ್ನೆಲ್ಲ ತಿಳಿತಾನೆ. ಪ್ರಾಣಿಗಳು ತಿಳಿತವ? ಇಲ್ಲ, ಪ್ರಾಣಿಗಳು ತಿಳಿಯೋದಿಲ್ಲ. ಆದ್ರಿಂದ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಈ ದೇಹವನ್ನ ಕೇವಲ ಭೋಗದ ವಸ್ತುವಾಗಿ ನೋಡಿಕೊಂಡ ಇದರಲ್ಲೇ ಕಾಲ ಕಳೀತಾ ಇದ್ದಾನೆ. ಭೋಗದ ವಸ್ತು. ಈ ದೇಹ ಒಂದು ಭೋಗ ಪಡೆಯೋಕ್ಕೆ ಹುಟ್ಟಿದ್ಯಪ್ಪ, ತಿನ್ನಕ್ಕೆ ಹುಟ್ಟಿದೆ, ಕುಡಿಯೋಕ್ಕೆ ಹುಟ್ಟಿದೆ, ಈ ರೀತಿಯಾಗಿ ತಿಳ್ಕೊಂಡು ಇದರಲ್ಲೇ ಕಾಲ ಕಳೀತಾ ಇದ್ದಾನೆ. ಮಲಿನತೆಯಲ್ಲೇ ಕಳೀತಾ ಇದ್ದಾನೆ. ಕೊಳೆಯಿಂದ ಆಗಿರೋದು ದೇಹ. ವಿಚಾರ ಮಾಡಿ ನೋಡಿ, ಕೊಳೆ ಅಲ್ವಾ? ಕೊಳೆಯಿಂದನೇ ಆಗಿರೋದು. ಮತ್ತೆ ಕೊಳಕಿನಲ್ಲೇ ಕಾಲ ಕಳೀತಾ ಇದ್ದಾನೆ. ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ, ಜ್ಞಾನವನ್ನು ತಿಳಿತಾ ಇಲ್ಲ, ತನ್ನನ್ನು ತಾನು ತಿಳಿತಾ ಇಲ್ಲ, ತಾನು ತಿಳಿತಾ ಇಲ್ಲ. ಅದನ್ನ ತಿಳಿ ಅಂತಾನೆ ಕಬೀರ್ ಸಾಹೇಬರು ವಿಚಾರ ಹೇಳಿದ್ರು. ಏನೋ ಕೋಪ ಮಾಡ್ಕೊಳ್ತಾನೆ, ಕ್ರೋಧ ಮಾಡ್ಕೊಳ್ತಾನೆ, ಎಲ್ಲವನ್ನ ಬಯಸ್ತಾನೆ. ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಇವುಗಳನ್ನೆಲ್ಲ ಇಟ್ಟುಕೊಂಡು ಜೀವನವನ್ನ ನಡೆಸ್ತಾ ಇದ್ದಾನೆ. ಇವುಗಳಲ್ಲೇ ಸುಖ ಹುಡುಕ್ತಾ ಇದ್ದಾನೆ. ಲೋಭವಶನಾಗಿ ಕ್ರೋಧ, ಕೋಪಗೊಂಡು ಯಾರೊಡನೆ ಜಗಳ ಮಾಡಿಕೊಳ್ತಾನೆ. ಲೋಭವಶನಾಗಿ ತಪ್ಪುಗಳನ್ನು ಮಾಡ್ತಾ ಇದ್ದಾನೆ. ಅಂದ್ರೆ ಲೋಭ ಅಂದ್ರೆ ಸ್ವಾರ್ಥಪರನಾಗಿ ಸಮಾಜದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಸ್ವಾರ್ಥಪರನಾಗಿ ಈ ರೀತಿ ತನ್ನ ದೇಹವನ್ನ ಕಳ್ಕೊಳ್ತಾ ಇದ್ದಾನೆ. ಈ ದೇಹ ಬಂದಿರೋದು ಏನಕ್ಕೆ ಅನ್ನೋದೇ ಅವನು ತಿಳಿತಾ ಇಲ್ಲ, ಹೇಳಿದ್ರು ತಿಳ್ಕೊಳ್ತಾ ಇಲ್ಲ. ಭಕ್ತಿ ಮಾಡೋದಕ್ಕೆ ದೇಹ ಬಂದಿರೋದು, ದೇವರು ಯಾರು ಅಂತ ತಿಳಿಯೋದಕ್ಕೆ ಬಂದಿರೋದು ದೇಹ, ಮನುಷ್ಯ ದೇಹದಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಇಲ್ಲಿ ಕೈವಾರ ತಾತಯ್ಯನವರು ಸಹ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಏನೋ ದೇಹ ಅನಿತ್ಯನಪ್ಪ, ದೇಹ ಸುಳ್ಳು, ಅನಿತ್ಯ ಅಂದ್ರೆ ಸುಳ್ಳು. ಇದೆಯಾ? ಯಾರಾದ್ರೂ ಇದರ ಶಾಶ್ವತವಾಗಿ? ಹೀಗೆ ಕಳೆದ 2 ವಾರದಲ್ಲಿ ಹೇಳಿದಂಗೆ ಅಸ್ಥಿರಂ ಜೀವಿತೇಲೋ, ಏನೋ ಈ ಪ್ರಪಂಚದಲ್ಲಿ ಯಾರೂ ಚಿರಂಜೀವಿಗಳಲ್ಲ. ಅಸ್ಥಿರಂ ಧನ ಯೌವನೆ, ಸಂಪಾದನೆ ಮಾಡಿದವರೆಲ್ಲ ತೆಗೆದುಕೊಂಡು ಹೋಗ್ಬಿಟ್ಟವ್ರ? ಯಾರು ತೆಗೆದುಕೊಂಡು ಹೋಗಿಲ್ಲ. ಮತ್ತೆ ಯಾವುದು ಸ್ಥಿರ ಅಂತ ಅಂದ್ರೆ ನೀನು ಪಾಲನೆ ಮಾಡತಕ್ಕಂಥ ಧರ್ಮ, ನಿನ್ನನ್ನು ನೀನು ತಿಳಿತಿಲ್ಲ, ಅದು ಶಾಶ್ವತ, ಅದು ನಿನ್ನ ಹೋಗುತ್ತೆ. ನಾವು ಪ್ರಾಣಿಗಳಂತೆ ಇದ್ದೀವಿ ನೋಡಿ. ಆಹಾರ, ನಿದ್ರಾ, ಭಯ ಮತ್ತು ಮೈಥುನಗಳು ಮೃಗ ಪಶುಗಳಲ್ಲಿ ಇದ್ದಾವೆ. ನಾವು ಅದನ್ನೇ ಪಾಲನೆ ಮಾಡ್ತಾ ಇದ್ದೀವಿ. ಆಹಾರ, ನಿದ್ರಾ, ಮೈಥುನ, ಭಯ ಇವುಗಳಲ್ಲೇ. ಭಯದ ಬಗ್ಗೆ ಹೇಳಿದ್ವಿ, ಆಹಾರ ಊಟ ಮಾಡ್ತೀವಿ ಅಲ್ವಾ, ನಿದ್ರೆ ಮಾಡ್ತೀವಿ. ಪ್ರಾಣಿಗಳು ಅದನ್ನೇ ಮಾಡ್ತಾ ಇರೋದು. ಆದರೆ ಮನುಷ್ಯನಿಗೆ ವಿಶೇಷವಾದ ಶಕ್ತಿ ಇದೆ. ಅವಳಿಗೆ ತತ್ವಜ್ಞಾನ ಆಗಲಿ ವಿವೇಕವಾಗಲಿ ಅಗತ್ಯ ಇಲ್ಲ. ಅವಕ್ಕೆ ಅಗತ್ಯ ಇಲ್ಲ ಅಂದ್ರೆ ಹೇಳಿದ್ರು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅವಕ್ಕೆ ಜ್ಞಾನ ಮತ್ತು ವಿವೇಕವನ್ನ ಹೊಂದಿರುವ ಮಾನವನು ಅವುಗಳಲ್ಲೇ ಬದುಕ್ತಾ ಇದೆ, ಅವಳಂತೆ ಬದುಕ್ತಾ ಇದ್ದಾನೆ. ಮನುಷ್ಯನಲ್ಲಿ ಜ್ಞಾನ ಇದೆ, ವಿವೇಕ ಇದೆ, ಸತ್ಯಾಸತ್ಯಗಳನ್ನ ತಿಳಿಯೋ ವಿಚಾರ ಮಾಡೋ ಶಕ್ತಿ ಇದೆ. ಹಾಗಾಗಿ ಈ ಮಾನವ ಜನ್ಮ ದೊರೆತಿದೆ
ಪುಣ್ಯಕರ್ಮದಿಂದ ಇದಾಗಿರೋದು. ಪುಣ್ಯದ ಕೆಲಸಗಳಿಂದ ನಾವು ಹಿಂದೆ ಮಾಡಿದ್ದೀವಿ, ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಪಾಪದ ಕೆಲಸಗಳನ್ನು ಮಾಡಿದ್ದಾದರೆ ನಾವು ಮನುಷ್ಯರಾಗಿ ಹುಡ್ತಾ ಇರಲ್ಲ, ಮೃಗ ಪಕ್ಷಿಗಳಾಗಿ ಹುಡ್ತಾ ಇದ್ವಿ. ಅದು ಹೇಳ್ತಾರೆ, ಅನೇಕ ಜನ್ಮಗಳ ಸುಕೃತ ಅಂದರೆ ಪುಣ್ಯಕರ್ಮದ ಫಲವಾಗಿ ನಮಗೆ ಮಾನವ ಜನ್ಮ ದೊರೆತಿದೆ. ಈ ಮಾನವ ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಅಂತೇಳಿ ಕೈವಾರ ತಾತನವರು ಸಾರ್ಥಕತೆ ಮಾಡ್ಕೊಳ್ಳಿ, ಸಫಲತೆ ಮಾಡ್ಕೊಳ್ಬೇಕು. ಇದನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು, ಸದುಪಯೋಗ ಮಾಡ್ಕೊಳ್ಬೇಕು ಅಂತ ತಾತಯ್ಯನವರು ಹೇಳ್ತಾ ಇದ್ದಾರೆ. ಮತ್ತೆ ತತ್ವ ಅಂದರೆ ಆತ್ಮ, ಆ ಸಾಕ್ಷಾತ್ಕಾರಕ್ಕೆ ವೈರಾಗ್ಯವೇ ಮಂದಿರ. ನೋಡಿ, ಆಗ್ಲೇ ಹೇಳ್ದಂಗೆ ವೈರಾಗ್ಯವೇ ಮಂದಿರ. ಅದರಿಂದ ನಾವು ಗುರುಗಳು ತಿಳಿಸ್ಕೊಟ್ಟಂಥ ವಿಚಾರಗಳನ್ನು ವಿಚಾರ ಮಾಡಿ ಅದನ್ನು ಮನನ ಮಾಡಿ ಧ್ಯಾನದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಹೇಳಿ ಈಗ ಮುಂದುವರೆದು ಜಗನ್ನಾಥ್ ಸಾಹೇಬರು ನಡೆಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬೋಲಿಯೇ ಸತ್ನಾಮಾದಿ ಕವಿ ಸಾಹೇಬ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ ಕಿ ಜೈ, ಗುರು ಮಾತಾ ಶ್ರೀ ಕಿ ಜೈ, ಮಹಾನ್ ಜಗನ್ನಾಥ್ ಸಾಹೇಬ ಕಿ ಜೈ. ದೀನಬಂಧು ಕರುಣಾ ಸಿಂಧು ವಿರಾಗ ಮೂರುತಿ ಬಾಲ ಬ್ರಹ್ಮಚಾರಿ ಜಿತೇಂದ್ರಿಯ ಪ್ರಾತಸ್ಮರಣೀಯ ಅಖಿಲ ವಿಶ್ವಬಂಧು ಶಿರೋಮಣಿ ಕರುಣಾಸಾಗರ ಕಲ್ಯಾಣದಾತ ಶ್ರೀ ಕಬೀರ ಕೃಪಾಲ ಹೃದಯ ಸುಮನ ಕೋ ಗುತ್ತಕರ್ ಅರ್ಪಣಯ ಜಯಮಾಲಾ ಭವಭಂಜನ ದುಃಖಗಂಜನ ಅಮರಕರಣ ಶರೀರಂ ಆದಿಯುಗಾದೀಯಾಪಹೌ ವದದೀಯದಲ್ ಕವಿ. ಸತ್ಯನಾಮ ಸತ್ಯ ಸುಕೃತ ಆದಿ ಅದಲಿ ಅಜರ ಅಚಿಂತ್ಯ ಪುರುಷ ಮುನೀಂದ್ರ ಕರುಣಾಮಯೇ ಸುರತ ಜೋಗ ಕರುಣಾಮಯೇ ಕಬೀರ ಸುರತ ಜೋಗ ಸಂತಾಯನ ಧನಿ ಧರ್ಮದಾಸ ಚೂಡಾಮಣಿ ನಾಮ ಮುಕ್ತಾಮಣಿ ನಾಮ ಸುದರ್ಶನ ನಾಮ ಕುಲಪತಿ ನಾಮ ಪ್ರಮೋದ ಗುರುಬಾಲ ಪೀರ್ ಕೇವಲ ನಾಮ ಮೂಲ ನಾಮ ಸುರತ್ ಸನ್ನೇಹಿ ನಾಮ ಅಕ್ಕ ನಾಮ ಪಾಕ ನಾಮ ಪ್ರಕಟ ನಾಮ ಧೀರಜ ನಾಮ ಉಗ್ರ ನಾಮ ದಯಾ ನಾಮ ಪಂಶ್ರೀ ಯಜೂರ್ ಗ್ರಂಥ ಮುನಿ ನಾಮ ಸಾಹಿಬ್ पंश्री हजूर प्रकाश मणि नाम साहेब पंश्री हजूर उदित नाम साहेब पंश्री हजूर मुकुंद मणि नाम साहेब पंश्री हजूर अर्ध नाम साहेब परम पूज्य धर्माधिकारी साहेब की दया चार गुरु वंश बैलिस की दया सर्व संत महंत की दया सो लिखते. ಈ ದಿನ ಭಾನುವಾರ ಅಂದರೆ ರಜಾ ದಿನ ಅಂತ, ರೆಸ್ಟ್ ಬೇಕು ಅಂತ ಎಲ್ಲ ರೆಸ್ಟ್ ಮಾಡ್ತಾರೆ. ಸೀನಿಯರ್ ಸಿಟಿಸನ್ಸ್ ಎಲ್ಲ ರೆಸ್ಟಲ್ಲೇ ಇರ್ತಾರೆ. ಆದರೂ ಕೂಡ ಅವ್ರಿಗೂ ಕೆಲವು ಕೆಲಸಗಳಿರುತ್ತೆ. ಅದನ್ನೆಲ್ಲ ಬದಿಗೊತ್ತಿ ಸತ್ಸಂಗಕ್ಕೆ ಬಂದಿದ್ದೀರಾ, ಭಾಳ ಸಂತೋಷ ಆಯಿತು. ಇಲ್ಲಿ ನನ್ನ ಜೊತೆಯಲ್ಲಿ ಕುಳಿತಿರ್ತಕ್ಕಂಥ ಮಹಂತ್ ಶ್ರೀ ರಂಗಸ್ವಾಮಿಗಳಿಗೆ ನಾನು ಧನ್ಯವಾದನ ಅರ್ಪಿಸಿ ಪ್ರಾರಂಭಿಸ್ತೀನಿ. ಏಕೆಂದರೆ ಈ ಒಂದು ಅನುಕೂಲ ಎಲ್ರಿಗೂ ಸಿಗಲ್ಲ, ಅವಕಾಶಗಳು ಎಲ್ರಿಗೂ ಸಿಗಲ್ಲ. ಇದನ್ನು ಒದಗಿಸ್ಕೊಡೋ ಅಂಥ ಒಂದು ಹೆಚ್ಚಿನ ಶ್ರಮನ ವಹಿಸಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಸಂತೋಷ ಆಯಿತು. ಸತ್ಸಂಗ ಅಂದರೆ ಸಜ್ಜನರ ಸಂಘ, ಒಳ್ಳೆಯ ಜನಗಳ ಸಂಘ ಅಷ್ಟೇ, ಬೇರೆ ಇನ್ನೇನಿಲ್ಲ. ಬೇರೆ ಅರ್ಥ ಯಾವುದು ಕೊಡಲ್ಲ. ಒಳ್ಳೆ ಜನಗಳ ಜೊತೆ ಇದ್ದರೆ ಏನಾಗುತ್ತೆ, ಒಳ್ಳೆ ಬುದ್ಧಿ ಬರುತ್ತೆ. ದುಷ್ಟರ ಜೊತೆ ಇದ್ದಾಗ ದುಷ್ಟ ಬುದ್ಧಿನೇ ಬರುತ್ತೆ. ಅದರಿಂದ ಕಬೀರ್ ಸಾಹೇಬರ ದೋಹೆಗಳಲ್ಲಿ ಇರ್ತಕ್ಕಂಥ ಅರ್ಥನ ಹೇಳಿಕೊಂಡು ಸ್ವಲ್ಪ ಉದಾಹರಣೆಗಳು ಕೊಟ್ಕೊಂಡು ನಮಗೆಲ್ಲ ಅರ್ಥವಾಗೋ ಥರ ಹೇಳೋಣ ಅಂತ ಪ್ರಾರಂಭ ಮಾಡ್ತಾ ಇದ್ದೀನಿ. ಪತ್ತರ್ ಪೂಜೆ ಹರಿ ಮಿಲೈ ತೋ ಮೈ ಪೂಜು ಪಹಾಡ್ ಕಬೀರ್ ಸಾಹೇಬ್. ಪತ್ತರ್ ಅಂದರೆ ಕಲ್ಲು ಪೂಜೆ ಮಾಡಿ,
ಮೂರ್ತಿ ಪೂಜೆ ಅಂದರೆ ಬೇರೆ ಯಾವುದಿಲ್ಲ, ಕಲ್ಲನ್ನ ಪೂಜೆ ಮಾಡ್ತೀವಿ. ನೀವು ಕಲ್ಲುಗಳನ್ನ ಪೂಜೆ ಮಾಡಿದ್ರೆ ನಾನು ಇದು ಬೆಟ್ಟನೇ ಪೂಜೆ ಮಾಡ್ತೀನಿ ಅಂತಾರೆ ಕಬೀರ್ ಸಾಹೇಬ್. ಚಿಕ್ಕ ಆಕಾರದ ಕಲ್ಲನ್ನ ನೀವು ಪೂಜೆ ಮಾಡ್ತೀರಾ, ನಾನು ದೊಡ್ಡ ಬೆಟ್ಟನೇ ಪೂಜೆ ಮಾಡ್ತೀನಿ. ಯಾಕೆ ಬೆಟ್ಟನ ಪೂಜೆ ಮಾಡಿದ್ರೆ ಏನಂತಂದರೆ ಅದರಿಂದ ಅನೇಕವಾಗಿರ್ತಕ್ಕಂಥ ನಮಗೆ ಅನುಕೂಲತೆಗಳಿವೆ. ಸಂಜೀವಿನಿ ಬೆಟ್ಟನೇ ಎತ್ಕೊಂಡ್ಬಿಡ್ತಾರೆ ಹನುಮಂತ. ಯಾಕೆ? ಔಷಧಿಗೋಸ್ಕರ. ಅಂದರೆ ಔಷಧಿಗಳೆಲ್ಲ ಬೆಳೆಯುತ್ತೆ ಬೆಟ್ಟದಲ್ಲಿ ಅಂತ. ಅಷ್ಟೊಂದು ನೀವು ಹಿಮಾಲಯಕ್ಕೆ ಹೋದರೆ ಅಲ್ಲೆಲ್ಲ ಫ್ಯಾಕ್ಟ್ರಿಗಳಿದ್ದಾವೆ. ಏನು ಫ್ಯಾಕ್ಟ್ರಿ? ಮೆಡಿಕಲ್ ಫ್ಯಾಕ್ಟ್ರಿ. ಅಂದರೆ ಅಂಥ ಒಂದು ಸಂಪತ್ತು ನಮಗೆ ಬೆಟ್ಟದಲ್ಲಿ ಸಿಗುತ್ತೆ. ಆದ್ದರಿಂದ ನೀವು ಪೂಜೆ ಇದರಲ್ಲೇ ಹರಿ ಸಿಕ್ಬಿಡ್ತಾನೆ ಅಂತಂದರೆ ನಾನು ದೊಡ್ಡದು ಬೆಟ್ಟನೇ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗರ್ಕಿ ಚಕ್ಕಿ ಕೊಯ್ ನ ಪೂಜೆ ಪೂಜೆ ಜಾಕೋ ಪೀಸ್ ಕಾಯ್ ಸಂಸಾರ. ಅಂದರೆ ಕಲ್ಲೇ. ಚಕ್ಕಿ ಅಂದರೆ ಏನು? ಚಕ್ಕಿ ಅಂದರೆ ಹಿಟ್ಟು ಮಾಡೋದು, ಕಲ್ಲಿನ ಹಿಟ್ಟು. ಇದು ಅದರಲ್ಲಿ ರಾಗಿ ಬೀಸ್ತಾ ಇದ್ರು, ಅಕ್ಕಿ ಬೀಸ್ತಾ ಇದ್ರು ಎಲ್ಲ. ಅದು ಬೀಸೋದಕ್ಕೆ ಪೂಜೆ ಮಾಡಲ್ಲ ಯಾರೂ. ಪೂಜೆ ಮಾಡಿದ್ರೆ ದೇವ್ರ ಮೂರ್ತಿನ ಪೂಜೆ ಮಾಡ್ತೀರಾ. ಇದನ್ನಾದರೂ ಪೂಜೆ ಮಾಡಿ. ಇದ್ದಿದ್ರೆ ಏನಾಗುತ್ತೆ, ಆ ಹಿಟ್ಟು ಹೆಂಗೆ ಒತ್ತಿ 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 ಹೆಂಗೆ ಸಿಕ್ಕಾಕೊಂಡು ಸಂಸಾರದಲ್ಲಿ ನಲ್ಗಾಡ್ತಾ ಇದ್ದೀರೋ ಹಾಗೆ ನೀವು ಅದ್ರ ಜೊತೆ ಹೆಂಗೆ ಪುಡಿ ಆಗೋಗುತ್ತೆ ನೋಡಿ, ಆಗ್ತಾ ಇದ್ದಂಗೆ ಹಂಗೆ ನೀವು ಪುಡಿ ಆಗೋಗ್ತೀರಾ. ಪೀಸ್ ಕಾಯೇ ಸಂಸಾರ ಅಂದರೆ ಸಂಸಾರದಲ್ಲಿರ್ತಕ್ಕಂಥವ್ರೆಲ್ಲರೂ ಪುಡಿ ಆಗೋಗ್ತಾರೆ ಆ ರೀತಿಯಾಗಿ ಸಿಕ್ಕಾಕ್ಕೊಂಡು ಅಂತ ಹೇಳ್ತಾರೆ. ಆದರೆ ಅದಕ್ಕೋಸ್ಕರ ಏನು ಮಾಡಬೇಕು? ಸದಾ ಕಾಲವು ಗುರುನ ಧ್ಯಾನ ಮಾಡಬೇಕು, ಭಕ್ತಿ ಮಾಡಬೇಕು. ಯಾವುದು ಒಳ್ಳೆಯದು ಯಾವುದು ತಪ್ಪು ಅನ್ನೋದು ಅರಿವಿರಬೇಕು. ಎಷ್ಟು ಜನ ಎಲ್ಲ ಏನು ಮಾಡಿದ್ರು, ಮೂರ್ತಿ ಪೂಜೆ ಯಾಕೆ ಮಾಡಿಸಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಾಡಬೇಕು ಅಂದರೂ ಮಾಡಿದ್ರು, ನಂಬಿಕೆ ಇದೆ ಅಂದರೂ ನಂಬಿಕೆ ಇಟ್ಕೊಂಡು ಮಾಡ್ತಾರೆ. ಅಂದರೆ ಬಾಹಿರವಾಗಿ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತಂದರೆ ಆಂತರಿಕವಾಗಿ ನಿಮ್ಮಲ್ಲಿರ್ತಕ್ಕಂಥ ದೈವಾన్ని ನೀವು ಯಾಕೆ ಕಂಡುಕೊಳ್ತಾ ಇಲ್ಲ ಅಂತ ಕಬೀರ್ ಸಾಹೇಬರ ಪ್ರಶ್ನೆ. ಅಂತರ್ಮುಖಿಯಾಗಿ ಬಾಹಿರವಾಗಿ ನೋಡ್ತಾ ಹೋಗ್ತಿದ್ದೀರಾ, ಅಂತರ್ಮುಖಿಯಾಗಿ ಅಂತ ಕಬೀರ್ ಸಾಹೇಬ್. ಅಂತರ್ಮುಖಿ ಅಂದರೆ ಒಳಗಡೆ ನೋಡಿ. ಸ್ವಾಮಿಯಲ್ಲಿದ್ದಾನೆ ಪ್ರಕಾಶಮಾನವಾಗಿ, ಅಂತರದಲ್ಲಿದ್ದಾನೆ ಅವನು. ಇನ್ನೊಂದು ಕಡೆ ಹೇಳ್ತಾರೆ, ಏಕ ಗಡಿ ಆದಾ ಗಡಿ ಆದಾ ಹೂಂ ಸೋ ಆದಾ ಕಬೀರ್ ಸಂಗತಿ ಸಾಧುಕಿ ಕಟೈ ಕೋಟಿ ಅಪರಾಧ. ಅಂದರೆ ಕಬೀರ್ ಸಾಹೇಬ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಏಕ ಗಡಿ ಒಂದು ಗಂಟೆ ಆಗಲಿಲ್ಲ ಅಂದರೆ ಅರ್ಧ ಗಂಟೆ ಮಾಡಿ, ಆಗಲಿಲ್ಲ ಆದಾಸು ಆದ ಕಾಲು ಗಂಟೆ ಕೂತ್ಕೊಳ್ಳಿ. ಕಬೀರ್ ಸಂಗತಿ ಸಾಧುಕಿ. ಈ ಕೂತಿರೋರೆಲ್ಲ ಯಾರು? ಸಾಧನೆ ಮಾಡೋರು. ಇವ್ರು ಸಹವಾಸ ಮಾಡಿದ್ರೆ ಏನಾಗುತ್ತೆ? 1 ಗಂಟೆ ಬೇಡ, ಅರ್ಧ ಗಂಟೆ ಬೇಡ, ಕಾಲು ಗಂಟೆ ಕೂತ್ರೆ ಏನಾಗುತ್ತೆ ಇವ್ರ ಜೊತೆ? ಕಬೀರ್ ಸಾಧು ಸಂಗತಿ. ಅಂದರೆ ಕಬೀರ್ ಅಂದರೆ ಯಾರು? ಆತ್ಮ ಚೈತನ್ಯ ಸ್ವರೂಪನ. ಇಷ್ಟೊತ್ತು ಕೂತ್ಕೊಂಡ್ರೆ ಏನಾಗುತ್ತೆ? ಕಟೈ ಕೋಟಿ ಅಪರಾಧ. ನಾನು ಮಾಡಿರೋ ಅಪರಾಧಗಳು ಎಷ್ಟೋ ಕೋಟಿ ಇದೆ. ದಿನಕ್ಕೆ ಎಷ್ಟೋ ಅಪರಾಧ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿದ್ದಂಗೆ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲದಂಗೆ ಮಾಡ್ತಾ ಇರ್ಬೋದು. ಕಟೈ ಕೋಟಿ ಅಪರಾಧ. ಯಾವಾಗ? ಈ ಸಾಧು ಸಂಗತಿ ಆದ. ಇವರೆಲ್ಲ ನೀವೆಲ್ಲ ಸಿಕ್ಕಿದ್ರಿ ಸಾಧು ಸಂಗತಿ ಆಯಿತು. ಮಾಡಿರ್ತಕ್ಕಂಥ ಎಷ್ಟೋ ಕೋಟಿ ಅಪರಾಧಗಳು ಕಳೆದೋಗುತ್ತೆ. ಆದ್ದರಿಂದ ಏನು ಮಾಡಬೇಕು? ಸತ್ಸಂಗದಲ್ಲಿ. ಅಂದರೆ ಒಂದು ಕತೆ ಇದೆ, ಸಣ್ಣ ಕತೆ. ಏನಪ್ಪ ಅಂತಂದರೆ, ಒಂದು ಸಲ ಒಬ್ಬ ಸಮುದ್ರದ ಹತ್ರ ಹೋಗ್ತಾನೆ, ಓಡಾಡ್ಕೊಂಡು ಬರ್ತಾನೆ ಪಾಪ. ಆಮೇಲೆ ಅಲ್ಲಿ ನೀರಿನ ಅಲೆಗಳು ಎದ್ದೇಳ್ತಾ ಇರುತ್ತೆ, ತಂಪಾಗಿರುತ್ತೆ. ನೀರು ಒಳಗೋಗಿ ಬೀಳ್ತಾನೆ, ಮಾಡ್ತಾನೆ, ಏನೇನೋ ಮಾಡಿ ಎಲ್ಲ ಆದಮೇಲೆ ಸುಸ್ತಾಗುತ್ತೆ. ವಿಶ್ರಾಂತಿ ತಗೊಳ್ಳೋಣ ಅಂತ ನೋಡಿದ್ರೆ ಎಲ್ಲ ಮರಳು, ಬಿಸಿಲು ಎಲ್ಲ ಇದೆ.
ಸ್ವಲ್ಪ ದೂರ ಹೋಗಿ ಅಲ್ಲಿ ನೋಡಿದ್ರೆ ಹಸಿರಿನ ಗಿಡಗಳು, ಬೆಟ್ಟ ಎಲ್ಲ ಇರುತ್ತೆ. ನಡ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲಿ ಮಲ್ಗೋದಕ್ಕೂ ಅಲ್ಲಿ ಹುಲ್ಲು ಅದು ಇದು ಮುಳ್ಳುಗಳು ಎಲ್ಲ ಇರುತ್ತೆ. ನಡ್ಕೊಂಡು ಹೋಗ್ತಾನೆ ಇರ್ತಾನೆ. ಹೋಗಿ ಅಲ್ಲಿ ನೋಡಿದ್ರೆ ಒಂದು ಗುಹೆ ಕಾಣಿಸುತ್ತೆ. ಗುಹೆ ಒಳಗೆ ಹೋಗ್ಬಿಟ್ಟು ಎಲ್ಲ ಕಡೆ ನೋಡ್ತಾನೆ. ಅಲ್ಲೊಂದು ಯಾರೋ ಬಂದಿದ್ದಂಗಿತ್ತು. ಚಾಪೆ ಎಲ್ಲ ಹಾಸಿದ್ರು. ಚಾಪೆ ಎಲ್ಲ ಹಾಸಿದ್ರು. ವಿಶ್ರಾಂತಿ ತಗೊಳ್ಳೋಣ ಅಂತ ನೋಡ್ತಾನೆ. ಅಷ್ಟರಲ್ಲಿ ಅವನಿಗೆ ಒಂದು ತುಂಬಿರ್ತಕ್ಕಂಥ ಒಂದು ಚೀಲ ಕಾಣಿಸುತ್ತೆ. ಚೀಲದ ಹತ್ರ ಹೋಗಿ ನೋಡ್ತಾನೆ. ನೋಡಿದ್ರೆ ಮಣ್ಣಿಂದ ಮಾಡಿರ್ತಕ್ಕಂಥ ಒಂದು ಚೆಂಡುಗಳ ಆಕಾರದಲ್ಲಿ ಅದರಲ್ಲಿ ತುಂಬಿಸಿರ್ತಾನೆ. ಅದನ್ನು ನೋಡ್ಬಿಟ್ಟು ಅವನು, ಇದೇನು ಚೆಂಡು ಥರ ಇದೆ, ಸರಿ ಇದನ್ನು ಏನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಪಾಪ ಅಂತ ಎತ್ಕೊಂಡು ಹೋಗಿ, ಹೇಗಿದ್ರು ಆಟ ಆಡ್ಬೋದು ಸಮುದ್ರದ ಹತ್ರ ಅಂತೇಳಿ ಸ್ವಲ್ಪ ವಿಶ್ರಾಂತಿ ತೊಗೊಂಡ. ಆಮೇಲೆ ಎತ್ಕೊಂಡ ಹೋದ. ಸಮುದ್ರದ ಹತ್ರ ಹಾಕ್ಕೊಂಡು ಒಂದೊಂದೇ ಮಣ್ಣು ಇದನ್ನು ಉಂಡೆನ ಹಾಕಿ ಬರ್ತಾ ಇದ್ದಾನೆ. ಏನು ಕೆಲವು ಉಂಡೆಗಳಿದೆ, 100 ಚಿಲ್ಲರೆ ಇತ್ತು ಏನೋ ಅಂದಾಜಲ್ಲಿ. ಎಲ್ಲ ಹಾಕ್ಕೊಂಡು ಬಂದ ಖುಷಿಯಾಗಿ ನೋಡ್ತಾ ಇದ್ದಾನೆ. ಮಣ್ಣು ಅದು ಏನು ಮಾಡೋಕ್ಕಾಗುತ್ತೆ, ನೀರಿಗೆ ಹಾಕಿದ್ರೆ ಅದು ಸ್ವಲ್ಪ ಇದಾಗಿ ಕಾಣಿಸ್ತಾ ಇತ್ತು. ಏನು ಆನಂದ ಸಿಗ್ತಾ ಇತ್ತು ಅದರಲ್ಲಿ. ಹಾಗೆಯೇ ಬಂದು ಕೊನೆಯಲ್ಲಿ ಒಂದು ಚಿಕ್ಕದು ಗಟ್ಟಿಯಾಗಿರ್ತಕ್ಕಂಥ ಕಲ್ಲಿನ ಆಕಾರದಲ್ಲಿರ್ತಕ್ಕಂಥ ಒಂದು ಗುಡ್ಡ ಇತ್ತು. ಅದರ ಮೇಲೆ ನಿಂತ್ಕೊಂಡು ಇಲ್ಲಿಂದ ಎಸೆಯೋಣ ಅಂತ ಅಲ್ಲೊಂದೆರಡು ಎಸ್ದ. ಉಳಿದಿದ್ದು ಮೂರು ಉಂಡೆ. ಕೈ ಜಾರಿ ಕೆಳಗೆ ಬಿತ್ತು. ಕೈ ಜಾರಿ ಕೆಳಗೆ ಬಿದ್ದಾಗ ಅಲ್ಲಿ ನೋಡಿದ್ರೆ ವಜ್ರ ಅದರೊಳಗೆ. ಆಮೇಲೆ ಇನ್ನೊಂದು ಹಂಗೆ ಮಾಡ್ದ. ಅದು ನೋಡಿದ್ರೆ ಅದು ವಜ್ರ. ಮೂರಿತ್ತು, ಮೂರೂ ವಜ್ರಾನೆ. ಕಣ್ಣಲ್ಲಿ ಹಾಗೇ ಧಾರಾಕಾರವಾಗಿ ನೀರು ಸುತ್ಕೊಂಡು ಬರ್ತಾ ಇದೆ. ಇಷ್ಟೊಂದೆಲ್ಲ ಚೆಲ್ಕೊಂಡು ಬಂದ್ಬಿಟ್ಟೆ ನಾನು. ನೋಡಿ ಕತೆ ಎಷ್ಟು ಸೂಕ್ಷ್ಮದಲ್ಲಿದೆ. ಹಂಗೇನೆ ಸಜ್ಜನರು ಸಿಗೋದು ಬಹಳ ಕಷ್ಟ. ಸಿಗ್ತಾರೆ, ದಿನಾಗಲೂ ನಾವು ಓಡಾಡ್ತಾ ಇರ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ ಬರ್ತೀವಿ. ಆದರೆ ಆ ಒಂದು ವಜ್ರದಂಥ ಒಂದು ಇದು ಎಷ್ಟೋ ಜನದಲ್ಲಿ ಇರುತ್ತೆ ಗುಣಗಳು. ನಾವೇನು ಮಾಡ್ತೀವಿ, ಅದನ್ನು ದೂರ ತಳ್ಕೊಂಡು ಹೋಗ್ತಾ ಇರ್ತೀವಿ, ಬಿಸಾಕೋದು. ಅಂದರೆ ಕೇವಲವಾಗಿ ನೋಡೋದು ಅರ್ಥ. ಎಷ್ಟು ಉತ್ತಮರು ಇರ್ತಾರೆ, ಅವರಲ್ಲಿ ಜ್ಞಾನ ಹೆಂಗೆ ಪಡೆಯೋದು ಅನ್ನೋದು ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಏಕೆ ಅಂದರೆ ನಮ್ಗೆ ಅಷ್ಟೊಂದು ಭಾರಗಳಿದೆ. ಹೇಳಿದ್ರೆ ಎಕರೆಗಳ ಗಟ್ಟಲೆ ಇಟ್ಕೊಂಡಿದ್ದಾರೆ, ಏನು ಮಾಡ್ತಾರೆ ಹಿಂಗೆ ಭಾರಗಳು, ಭಾರ. ಹಾಗೆ ಅದಕ್ಕೆ ಇದು ಸಾಧು ಸಂಗತಿ ಮಾಡಿ ಅಂತ ಹೇಳ್ತಾರೆ ಕಬೀರ್ ಸಾಹೇಬರು. ಯಾತಕ್ಕೆ ಸಂಗತಿ ಮಾಡಬೇಕು? ಎಷ್ಟೋ ವಜ್ರಗಳಿದೆ ನಮ್ಮ ಸುತ್ತಲೂ ಇದೆ. ಆ ವಜ್ರಗಳ ಜೊತೆ ಸೇರಿಕೊಂಡು ನಾವು ಪ್ರಕಾಶಮಾನವಾಗ್ತೀವಿ ಆ ಒಂದು ಬೆಳಕಲ್ಲಿ ಅಂತ ಕಬೀರ್ ಸಾಹೇಬ್ರ ಉದ್ದೇಶ. ಇಲ್ಲದ್ರೆ ಏನಾಗುತ್ತೆ, ಕಲ್ಲಿನ ಮಧ್ಯ ಸಿಕ್ಕಾಕೊಂಡು ಪೀಸ್ಗೆ ಖಾಯಿ, ಸಂಸಾರ ಪೀಸ್ಗೆ ಖಾಯಿ ಎಲ್ಲ ಹೋಗ್ತಾ ಇರುತ್ತೆ. ಸಂಸಾರ ಬಿಟ್ಟು ಇವತ್ತಿಲ್ಲೇನೋ ನಿಮ್ಮ ಮುಂದೆ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ, ನಾಳೆ ದಿವಸ ಏನು ಮಾಡ್ತಾರೆ, ಫೋಟೋಗೆ ಹಾರ ಹಾಕ್ಬಿಟ್ಟಿರ್ತಾರೆ. ಅಷ್ಟೇ ತಾನೇ ಆಗೋಯ್ತು. ಅವಾಗ ಹೆಸರು ಇಲ್ಲ. ಅದು ಶರೀರ, ಬಾಡಿ, ಡೆಡ್ ಬಾಡಿ ಅಂತಾರೆ. ಸತ್ತ ಶವ, ಅದಕ್ಕೆ ಹೆಸರಿದೆಯಾ? ಇಲ್ಲ. ಹೆಸರಿಟ್ಟವನು ಯಾರು? ನಾವೇ. ಅದರಿಂದ ಇದು ಸುಂದರವಾಗಿರ್ತಕ್ಕಂಥ ದೋಹೆಗಳಿಗೆ ಕಬೀರ್ ಸಾಹೇಬ್ ಬರೆದಿದ್ದಾರೆ. ಪಾನಿ ಕೇರಾ ಬುದ್ಬುದಾ ಉಸ್ ಮಾನಸಿಕಿ ಜಾತ್ देखते ही चुप जाएगा है जो सारा बर्बाद. ಪಾನಿ ಕೇರ ಬುದ್ಬುದ, ನೀರಲ್ಲಿ ಗುಳ್ಳೆ ಬಂದಂಗೆ ಒಡೆದೋಗ್ತಾ ಇದೆ. ನಾವೇನು ಮಾಡ್ತಾ ಇದ್ದೀವಿ? ಹೊಡಿತಾ ಹೋಗ್ತಾ ಇದೆ. ಹುಟ್ಟುತ್ತೆ ಸಾಯುತ್ತೆ. ಹಾಗೆ ನಮ್ಮ ಜೀವನೂ ಕೂಡ ಹುಟ್ಟಿ ಸಾಯೋದೇ ನಾವು ಕಂಡ್ಕೋತಾ ಇದ್ದೀವಿ. ಒಂದಲ್ಲ ಒಂದು ದಿವಸ ಸಾಯಲೇಬೇಕು ಮನುಷ್ಯ. ಆದರೆ ಈ ಹುಟ್ಟು ಸಾವಿನ ಮಧ್ಯೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಇದೆ. ಆದರೆ ನಾವು ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತೀವಿ. ಹಾಗೆ
रात गवाए सोई के दिवस गवाए खाए हीरा जन्म अनमोल था कोड़ी बदले जाए. ರಾತ್ ಗವಾಯೆ, ರಾತ್ರಿ ಏನು ಮಾಡಿದ್ರೆ ನಿದ್ದೆ ಮಾಡಿಕೊಂಡೇ ಇದ್ಬಿಟ್ವಿ ರಾತ್ರಿ ಎಲ್ಲ. ಗುರುಸ್ಮರಣೆ ಇಲ್ಲ, ನಾಮ ಜಪ ಇಲ್ಲ, ಏನಿಲ್ಲ. ನಿದ್ದೆ ಮಾಡಿದ್ವಿ, ಆರಾಮಾಗಿ ನಿದ್ದೆ ಮಾಡಿದ್ವಿ. ಕಳೆದು. ಆದ್ರಿಂದ ಹೀರ ಮೂಲ, ಈ ಜನ್ಮ ಹೀರ ವಜ್ರ. ಇಂಥ ವಜ್ರದ ಜೀವನ ಏನ್ ಮಾಡ್ತಾ ಇದ್ದೀವಿ? ಮತ್ತೆ ಬರುತ್ತಾ ಇದು ಮನುಷ್ಯ ಜನ್ಮ ಬರುತ್ತಾ? ಅದರಿಂದ ಏನ್ ಮಾಡಬೇಕು? ಧ್ಯಾನ ಮಾಡಬೇಕು, ಒಳ್ಳೆಯವ್ರ ಜೊತೆ ಸೇರ್ಕೋಬೇಕು, ಸಂಪರ್ಕ ಇಟ್ಕೋಬೇಕು. ಕೆಟ್ಟವ್ರ ಜೊತೆ ಸೇರಿದ್ರೆ ಏನು ಮಾಡ್ತಾರೆ? ಕೆಟ್ಟದ್ದನ್ನೇ ಹೇಳ್ಕೊಡ್ತಾರೆ. ಈಗ ನೋಡು, ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, 5,000 ಕೊಡು, 10,000 ಕೊಡು, ಲಕ್ಷಗಳು ಹಾಕು, ಪರವಾಗಿಲ್ಲ, ಅಲ್ಲಿ ನಿನಗೆ ಬೇಕಾದಷ್ಟು ಒಂದಕ್ಕೆ ಡಬಲ್ ಬರುತ್ತೆ. ಫಸ್ಟ್ ಹಾಕ್ತಾರೆ, ಬಂತು. ಆಮೇಲೆ ಏನು ಮಾಡ್ತಾನೆ? ಸರಿ, ಇದ್ದಿದ್ದೇ ಹಾಕ್ಕೊಂಡು ಹೋದರೆ ಪರವಾಗಿಲ್ಲ, ಇಲ್ಲದೇ ಇರೋದು ಸಾಲ ಮಾಡಿ ತೊಗೊಂಬಂದು ಇಟ್ಟಾಗ ಏನಾಗುತ್ತೆ? ಒಡವೆಗಳನ್ನ ಮಾರ್ಬಿಟ್ಟು ಆ ದುಡ್ಡನ್ನು ತೊಗೊಂಬಂದಿಡು ಆಸೆಗೆ. ಅದರಿಂದ ಇಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತಾ? ಖಂಡಿತವಾಗ್ಲೂ ಸಿಗುತ್ತೆ. ಆದ್ದರಿಂದ ಒಂದ್ಸಲ ಏನಾಗುತ್ತೆ, ಗುರು ಶಿಷ್ಯರಿರ್ತಾರೆ. ಶಿಷ್ಯ ಬಂದು ಗುರುಗಳ ಹತ್ರ ಹೇಳ್ಕೊಳ್ತಾನಂತೆ, ಸ್ವಾಮಿ, ನನಗೆ ಯಾಕೋ ಸಂತೋಷ ಅನ್ನೋದೇ ಇಲ್ಲ, ಯಾವಾಗ ನೋಡಿ ನನಗೆ ದುಃಖನೇ, ಬೇಸರನೇ. ಸರಿಯಪ್ಪ, ನೀನು ಯಾವಾಗಲೂ ದುಃಖ ಯಾಕೆ ಅಂತ ಹೇಳ್ತೀನಿ ಬಾ ಅಂತ ಹೇಳಿ ಒಂದು ಚೀಲಾನ ತಗೋಪ್ಪ. ಚೀಲಾನ ತಗೊಂಡು ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ತುಂಬಿಸ್ಕೋತಾನೆ. ಚೀಲದ ದೊಡ್ಡ ದೊಡ್ಡ ಕಲ್ಲೆಲ್ಲ. ಒಂದು ಕೆಲಸ ಮಾಡು, ನಾನು ಮುಂದೆ ಹೋಗ್ತಾ ಇರ್ತೀನಿ, ಅದು ಎತ್ಕೊಂಡು ನೀನು ಹಿಂದೆ ಬಾ ಅಂತ. ನಾನು ಮುಂದೆ ಹೋಗ್ತೀನಿ, ನೀನು ಹಿಂದೆ ಬಾ, ನಾನು ಮುಂದೆ ಹೋಗ್ತೀನಿ, ನೀನು ಹಿಂದೆ ಬಾ. ಗುರುಗಳು ಆರಾಮಾಗಿ ಸರಿಸ ನಡ್ಕೊಂಡು ಹೋಗ್ತಾ ಇದ್ದಾರೆ ಆನಂದವಾಗಿ. ಇವನು ಎತ್ಕೊಂಡು ಬಾರಾನ ಅಯ್ಯೋ ಪಯ್ಯೋ ಅಂದ್ಕೊಂಡು, ಪುಸ್ತಕ ಮರೋ ಅಂದ್ಕೊಂಡು ಮುಂದೆ ಹೋಗ್ತಾನೇ ಇದ್ದಾನೆ. ಆದರೆ ಗುರುಗಳ ಮಾತು ಇಳಿಸಂಗಿಲ್ಲ. ಗುರುಗಳು ನಡ್ಕೊಂಡು ಹೋಗ್ತಾನೇ ಇದ್ದಾರೆ, ಇನ್ನೂ ಆಗ್ತಾನೇ ಇಲ್ಲ. ಸರಿ, ಆದರೂ ಕಷ್ಟಪಟ್ಟು ಇನ್ನೂ ನಡಿತೀನಿ ಅಂತ ಇನ್ನೂ ನಡೆದ. ಪಾಪ ಆಗಲಿಲ್ಲ. ಕೊನೆಗೆ, ಸ್ವಾಮಿಗಳೇ, ಗುರುಗಳೇ, ಏನಪ್ಪ ಆಗ್ತಾ ಇಲ್ಲ ಸ್ವಾಮಿ, ಮತ್ತೆ ಇಳಿಸಪ್ಪ. ಇಳಿಸ್ಬಿಟ್ಟ. ಇದೇ ಸ್ವಾಮಿಗಳೇ, ನನಗೇನೋ ಸಂತೋಷ ಸಿಗುತ್ತೆ ಅಂತ ಹೇಳಿದ್ರಿ, ಇಷ್ಟು ಭಾರ ಎತ್ಕೊಂಡಿದ್ದೆ, ಇಳಿಸಿದ್ಮೇಲೆ ನಿಂಗೆ ಸಂತೋಷ ಆಯಿತು ಇಲ್ವೋ? ಆಯಿತು ಸ್ವಾಮಿ. ತಾತ್ಪರ್ಯ ಇಷ್ಟೇ. ನಾವು ಬೇಡದೇ ಇರೋದನ್ನೆಲ್ಲ ಹೊತ್ಕೊಂಡಿದ್ದೀವಿ ಮೇಲೆ. ಭಾರನ ಎತ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ? ನಮಗೆ ಸುಖ ಶಾಂತಿ ಸಿಗುತ್ತಾ? ಅದೇ ಗುರು ಹೇಳ್ತಾರೆ, ನಾನು ನೋಡು ಅದನ್ನು ಯಾವುದನ್ನು ಹೊತ್ಕೊಂಡಿಲ್ಲ, ನಡ್ಕೊಂಡು ಸಂತೋಷವಾಗಿ ಹೋಗ್ತಾಯಿದ್ದೀನಿ, ನನಗೆ ಬೇರೆ ಸಂತೋಷ ಬೇಕಾ? ನೀನೇನು ಮಾಡಿದೆ? ಇರೋ ಕಷ್ಟಗಳೆಲ್ಲ ನಂದೇ ಅಂತ ಹೊತ್ಕೊಂಡಿದ್ದೀನಿ, ಯಾರ್ದೋ ಕಷ್ಟನೂ ನಂದೇ ಅಂತ ಹೊತ್ಕೊತೀರ. ಅವಾಗೇನಾಯಿತು? ಪ್ರಪಂಚದ ಕಷ್ಟನೆಲ್ಲ ನಾನೇ ಹೊತ್ಕೊಂಡಿದ್ದೀನಿ ಅನ್ನೋದು ತಲೆ ಭ್ರಮೆಯಿಂದ ತೆಗೆದು ಬಿಸಾಕು, ತೂಕನ ಇಳಿಸ್ಬಿಡು. ಅವಾಗೇನಾಗುತ್ತೆ? ಶಾಶ್ವತವಾಗಿರ್ತಕ್ಕಂಥ ಪರಮಾನಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ಒಂದು ದೋಹೆಗಳ ಒಂದು ತಾತ್ಪರ್ಯಗಳು ಇಳಿಸಲ್ಲ. ನಾವು ಮನಸ್ಸಲ್ಲೇ ಇಟ್ಕೊಂಡಿರ್ತೀವಿ, ಕೊಡ್ತಾ ಇರ್ತೀವಿ, ಅದಾಯಿತು ಇದಾಯಿತು, ನನ್ನ ಮಗ ಹಂಗೆ, ನನ್ನ ಮಗ ಹಿಂಗೆ, ನನ್ನ ಮಗಳಂಗೆ, ಓದ್ತಾ ಇಲ್ಲ, ಓದಿಸ್ಬೇಕು, ನಾನು ಮದುವೆ ಮಾಡಬೇಕು, ಸಿಗಲಿಲ್ಲ ಯಾವುದು ಒಳ್ಳೆ ಕಡೆ ಸಂಬಂಧಗಳು, ಹುಡುಕು ಮಾಡು. ಈ ಜಂಜಾಟದಲ್ಲೇ ನಮ್ಮ ಕಾಲ ಎಲ್ಲ ಕಳೆದೋಯ್ತು. ಎಲ್ಲಿ ಬಂದು ಸಂತೋಷ? ಯಾರು ಕಟ್ಟಿದ್ರು ಈ ಸಂಸಾರನ? ನಾನೇ ಕಟ್ಕೊಂಡು ನಾನೇ ಅನುಭವಿಸ್ಬೇಕು.
ಆದ್ದರಿಂದ ಸಂಸಾರ ಬಿಡು ಅಂತ ಎಲ್ಲೂ ಹೇಳಲಿಲ್ಲ. ಸಂಸಾರಕ್ಕೆ ಅಂಟದಂಗೆ ಸಹವಾಸ ಇಟ್ಟು ಅವಾಗೇನಾಗುತ್ತೆ, ಶಾಂತವಾಗಿರುತ್ತೆ. ಯಾವುದೋ ಸಣ್ಣದಾಗಿ ಎಲ್ಲೋ ಇದು ಮಾಡಿದೆ, ನೋಡ್ತಾ ಇದ್ದೆ, ಗಂಡ ಆದವನು ಬರ್ತಾನೆ ಕೆಲಸದಿಂದ, ಪಾಪ ಹೋಗಿ ಅನ್ನ ಸಾಂಬಾರೆಲ್ಲ ಬಡಿಸ್ಕೊಂಡು ಕೂತ್ಕೊಂಡು ತಿಂತಾನೆ. ಹೆಂಡ್ತಿಗೆ ಆಶ್ಚರ್ಯ. ಆಮೇಲೆ ನೀರು ಕೊಡ್ಲಾ ಅಂತಾಳೆ, ಬೇಡ ಅಂತ. ಹೋಗ್ಬಿಟ್ಟು ನೀರು ತೊಗೊಂಡು ಅವನೇ ತಂದು ಕುಡ್ಕೋತಾನೆ. ಕುಡ್ಕೊಂಡಿದ್ದು ಹಾಗೆ ಅಭ್ಯಾಸ ಮಾಡ್ಕೊಂಡು ಪಾಪ ಅವನು ಹಂಗೇ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೆಂಡ್ತಿಗೆ ಏನೋ ಅನುಮಾನ, ಯಾಕೆ ಹಿಂಗಾಗ್ತಾ ಇದೆ ನಮ್ಮ ಯಜಮಾನನಿಗೆ. ದುಃಖ, ಏನೋ ಕೇಳಂಗಿಲ್ಲ ಬಿಡೋಂಗಿಲ್ಲ, ಹಿಂಗೆ ಮಾಡ್ಕೊಂಡು ಹೋಗ್ತಾರಲ್ಲ ಇವರು, ಹಂಗೆ ಹಿಂಗೆ ಅಂತ. ಬರ್ತಾನೆ, ಊಟ ಮುಗಿಸ್ಕೊಂಡು ಹೋಗ್ತಾನೆ, ತೆಪ್ಪಗೆ ಮಲ್ಕೊಳ್ತಾನೆ, ಒಂದು ಮಾತು ಆಡಲ್ಲ. ಹೆಂಡ್ತಿಗೆ ಒಂದು ಕೇಳ್ತಾಳೆ ಗಂಡನ, ಯಾಕ್ರಿ ಹಿಂಗೆಲ್ಲ ಮಾಡ್ತೀರಾ, ಏನು ಸಮಾಚಾರ? ಇದ್ದಕ್ಕಿದ್ದಾಗೆ ಬರ್ತಾನೆ, ನೀರು ಕೇಳ್ತಾ ಇದ್ರಿ, ಕಾಫಿ ಕೇಳ್ತಾ ಇದ್ರಿ, ಟೀ ಕೇಳ್ತಾ ಇದ್ರಿ, ಏನೋ ಕೇಳ್ತಾ ಇದ್ರಿ, ಈಗೇನು ಮಾತೇ ಆಡಲ್ವ? ಆದರೂ ಸುಮ್ಮನೆ ಇರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ, ನೋಡು, ಮೊದಲೆಲ್ಲ ನಾನು ಕೇಳೋದಿತ್ತು, ಅವಾಗ ಒಂದು ಸತಿ ನೀನೇನಂದೆ ನನಗೆ, ನೀವೇ ಅವಾಗ ಬಡಿಸ್ಕೊಳ್ರಿ, ಆಗಲ್ವ, ಮಾಡಿಟ್ಟಿಲ್ವ? ಒಂದು ಸತಿ ನೀರು ಕೇಳಿದೆ, ಅವಾಗೇನಂದ್ರೆ, ಎದ್ದೋಗಿ ತೊಗೊಳಕ್ಕಾಗಲ್ವ, ನಾನು ಇಲ್ಲಿ ಕೆಲಸ ಮಾಡ್ತಾರೋ, ನಿಮ್ಮ ಕಣ್ಣು ಕಾಣಲ್ವ? ನನ್ನನ್ನು ಹೀಯಾಳಿಸಿ ಮಾತಾಡಿದೆ. ನನಗೆ ದುಃಖ ಆಯಿತು. ನಾನು ಮತ್ತೆ ಮಾತಾಡಿದರೆ ಅಲ್ಲಿ ದೊಡ್ಡ ಜಗಳ ಆಗೋದು, ಅದಕ್ಕೆ ಕೇಳೋದೇ ಬಿಟ್ಬಿಟ್ಟೆ. ಇವಾಗ ನನಗೂ ಆನಂದ, ನಿನಗೂ ಆನಂದ, ನಿನಗೂ ನನಗೂ ಜಗಳನೇ ಇಲ್ಲ, ಇನ್ನೇನು ಬೇಕು? ಇದರಿಂದ ಮಾತು ಅನ್ನೋದು ಮುತ್ತು. ಆವಾಗ ಅವಳು ಕ್ಷಮೆ ಕೇಳ್ಕೊತಾಳೆ ಗಂಡನ ಹತ್ರ, ನಾನು ಮಾಡಿದ್ದು ಸರ್ವದಾ ತಪ್ಪಾಯಿತು. ಹಾಗೆ ಮಾತು ಅನ್ನೋ ಎಲ್ಲಿ ನಾವು ಎಷ್ಟು ಬೇಕೋ ಅಷ್ಟೇ ಬಳಸ್ಕೋಬೇಕು. ಸಂಸಾರದಲ್ಲಿ ಜಗಳ ಬರುತ್ತೆ ಅಂದ್ಬಿಟ್ಟು ಜಗಳಕ್ಕೆ ಆಸ್ಪದ ಮಾಡ್ಬೋದು, ಅದು ದೊಡ್ಡದಾಗ. ಮೊನ್ನೆ ತಾನೇ ನೋಡಿದ್ರೇನೋ ಎಲ್ಲ, ಮಹಾರಾಷ್ಟ್ರದಲ್ಲಿ ಒಂದು ಹುಡುಗ ಐಫೋನ್ ಬೇಕು ಅಂತ ಗಲಾಟೆ ಮಾಡ್ಬಿಟ್ಟು ಅವ್ರ ಅಪ್ಪನಿಗೆ, ಕೊನೆಗೆ ಅಪ್ಪ ಮಗ ಮತ್ತು ತಾಯಿ ಎಲ್ಲ ಬಿಚ್ಚತ್ರು ಬೆಟ್ಟದಿಂದ, ಎಲ್ಲರೂ ಕಣ್ಮುಂದೆನೇ ಬಿಚ್ಚತ್ರು. ಚಿಕ್ಕ ಆಸೆ ಎಷ್ಟು ನಮಗೆ, ಯಾಕೆ ಹಿಂಗಾಗ್ತಾ ಇದೆ ಅಂತ ಯಾರು ಯೋಚನೆ ಮಾಡ್ತಾ ಇದ್ದೀವ? ಟಿ ವಿಗಳಲ್ಲೆಲ್ಲ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ಈಗಿನ ಕಾಲದ ಮಕ್ಕಳಿಗೆ ಒಂದು ಸಂಸ್ಕಾರ ಕಲಿಸ್ತಾ ಇಲ್ಲ, ತಂದೆ ತಾಯಿಗಳದೇ ತಪ್ಪು, ಹಾಗೆ ಹೀಗೆ ಅಂತ. ಹಾಗೇನೆ ಒಂದು ಮೊಮ್ಮಗಳು ತಾತನ್ನೇ ಯಾರನ್ನೋ ಕರೆಸಿ ಕೊಲ್ಸಿದ್ಲು, ಅದು ಬಂತು. ಹಾಗೆ ಎಷ್ಟೋ ವಿಷಯಗಳು ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ. ಆದ್ದರಿಂದ ಯಾತಕ್ಕಿದೆಲ್ಲ ಆಗ್ತಾ ಇದೆ ಅಂತಂದರೆ, ಸಂಸ್ಕಾರ ಕೊಡ್ತಾ ಇಲ್ಲ ನಾವು ಮಕ್ಕಳಿಗೆ ಸರಿಯಾಗಿ. ಭಕ್ತಿ ಇಲ್ಲ, ಭಾವ ಇಲ್ಲ. ನಿಮಗೆಲ್ಲ ಜ್ಞಾಪಕ ಇರಬೇಕು, ಹಿಂದೆ ಹರಿಕಥೆಗಳು ನಡೆಯೋದು. ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗೋರು, ರಾತ್ರಿ ಎಲ್ಲ ಕೂತ್ಕೊಂಡು ಹರಿಕಥೆ ಕೇಳಿಕೊಂಡು ಬೆಳಗಿನ ಜಾವ ಬರ್ತಾ ಇದ್ದಿದ್ದು ಜ್ಞಾಪಕ ಇದೆ. ಆ ಕಥೆಗಳು, ಉಪಕಥೆಗಳು ಹೇಳೋರು. ಟಿ ವಿ ನೋಡ್ತಾ ಇರಲಿಲ್ಲ ಅವಾಗೆಲ್ಲ, ಉಪಕಥೆಗಳು ಅದು ಇದು ಹೇಳೋರು. ಅದರಲ್ಲಿ ಮಕ್ಕಳಿಗೆ ಎಷ್ಟು ಅನುಭವ ಸಿಗ್ತಾ ಇತ್ತು. ಯಾವ ರೀತಿ ತಂದೆ ತಾಯಿಗಳಿಗೆ ನಾವು ಗೌರವ ಕೊಡಬೇಕು, ಅವ್ರನ್ನ ದೇವ್ರ ಥರ ಪೂಜೆ ಮಾಡಬೇಕು, ಸಾಧು ಸಂತರಿಗೆ ಸೇವೆ ಮಾಡಬೇಕು ಅಂತ ಹೇಳೋರು. ಗುರು ಹಿರಿಯರಿಗೆ ನಾವು ಭಾವನೆ ಕೊಡಬೇಕು. ಈಗ ಟೀಚರ್ನೇ ಯಾರೋ ಸಾಯಿಸ್ಬಿಟ್ಟ ಹುಡುಗ, ಮೇಡಮ್ನೇನೋ ಸ್ಕೂಲ್ ಪ್ರಿನ್ಸಿಪಾಲ್ನೇ ಸಾಯಿಸ್ಬಿಟ್ರು. ಎಲ್ಲ ಟಿ ವಿಯಲ್ಲಿ ಬರುತ್ತೆ, ನೋಡ್ತಾ ಇರ್ತೀವಿ. ಯಾವುದೋ ಒಂದು ಕಾರಣಕ್ಕೆ ಬೈದಿದ್ದಕ್ಕೋ ಹೊಡೆದಿದ್ದಕ್ಕೋ ಆ ಮೇಡಮ್ನೇ ಸಾಯಿಸ್ಬಿಟ್ರು, ಪ್ರಿನ್ಸಿಪಾಲ್. ಹಿಂಗೆ ನಡೀತಾ ಇದೆ. ಒಬ್ಬ ಟೀಚರ್ ಯಾವುದೋ ಮಗು ಹೋಮ್ವರ್ಕ್ ಮಾಡಿಲ್ಲ ಅಂದ್ಬಿಟ್ಟು ಅದನ್ನು ಹಿಡಿದು ಹೊಡೆದು ಬಡ್ದು ಟೈ ಎಲ್ಲ ಎಳೆದು ಅದನ್ನು ಸಾಯಿಸ್ಬಿಟ್ರು. ಹಿಂಗೆ ಸಮಾಚಾರ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಮನಸ್ಸಿನ ಸ್ಥಿತಿ ಇದೆ ನೋಡಿ. ಮನಸ್ಸಿನ ಸ್ಥಿತಿ ಮನುಷ್ಯನಿಗೆ ಬಹಳ ಇದಾಗ್ತಾ ಇದೆ, ಏನು ಜಂಜಾಟದಲ್ಲಿ ಬೀಳ್ತಾ ಇದೆ. ಕೊರಗು, ನೋವು ಎಲ್ಲದರಲ್ಲೂ ನಾವು ಆ ಕಡೆ ಇಡ್ತಾ ಹೋಗ್ತಾ ಇದ್ದೀವಿ, ಆ ಗಮನಕ್ಕೆ ಹೋಗ್ತಾ ಇದ್ದೀವಿ. ನಾನಾಯಿತು, ನನ್ನ ಪಾಡಾಯಿತು ಅಂದರೆ ಯಾರೂ ನಮ್ಮ ತಂಟೆಗೆ ಬರಲ್ಲ ಅಲ್ವಾ?
ನನ್ನ ಚರ್ಮನೇ ನಾನು ಕೆರ್ಕೊಂಡ್ರೆ ಏನಾಗುತ್ತೆ? ಸುಮ್ಮನೆ ಗಾಯ ಆಗುತ್ತೆ. ಗಾಯ ಹೋಗಿ ಅದು ಸೆಪ್ಟಿಕ್ ಆದರೆ ಏನಾಗುತ್ತೆ? ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ಕಾಲೇ ಕತ್ತರಿಸ್ಕೋಬೇಕಾಗುತ್ತೆ. ಆ ಒಂದು ಮಟ್ಟಕ್ಕೆ ಹೋಗುತ್ತೆ. ಹಾಗೆ ನಾವು ಮಾಡ್ಕೋತಾ ಇರೋದು ಇವಾಗ. ಆದ್ದರಿಂದ ಕಬೀರ್ ಸಾಹೇಬರು ಮೊದಲು ಮನಸ್ಸನ್ನು ಮನ್ ಕಿ ಮೇಲೆ ಉತ್ತಾರ, ಓ ಪ್ರಾಣಿ ಮನ್ ಕಿ ಮೇಲೆ ಉತ್ತಾರ. ಮೀನು ನೀರಿನಲ್ಲೇ ಇರುತ್ತೆ, ಆದರೆ ಏನು ಪ್ರಯೋಜನ? ಹಾಗೆ ನಾವೇನು ಮಾಡ್ತಾ ಇದ್ದೀವಿ? ತೀರ್ಥಕ್ಕೆ ಹೋಗ್ತೀವಿ, ಏನಾದರೂ ಇದ್ದರೆ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ಮುಳುಗಿ ಎದ್ದು ಬರ್ತೀವಿ. ಅಲ್ಲೇನಾದ್ರು ಪಾಪ ಕಲ್ಮಶಗಳು ಕೊಳಕು ಎಲ್ಲ ಹೋಗುತ್ತಾ? ಯಾವುದೂ ಹೋಗಲ್ಲ. ಆದ್ದರಿಂದ ನೀರಿನಲ್ಲಿ ತೊಳ್ಕೊಂಡು ಮೈನ ನೀನೇನು ಮಾಡ್ಕೊಳಕ್ಕಾಗಲ್ಲ. ಮನದಲ್ಲಿರ್ತಕ್ಕಂಥ ಮೈಲ್ಗೆನ ಹೊರಗಾಕ್ತೀವಿ. ಅದಾಕೋ ಹೊರತು ಜಂಜಾಟದಲ್ಲೇ ನಾವು ಬಾಳ್ಬೇಕಾಗ್ತದೆ. ಬಲಿ ಬಲಿ ಸಬ್ಕೋ ಹಿ ಕಹೆ ರಹಿ ಕ್ಷಮಾ ಟಹರಾಯ್ ಕಹೆ ಕಬೀರ್ ಶೀತಲ್ ಭಯ ಗಹಿ ಜೂ ಅಗನ್ ಬುಜಾಯ್. ಅದರಿಂದ ಒಬ್ರು ಯಾವಾಗಲಾದರೂ ಕೋಪದಲ್ಲಿದ್ದಾರೆ ಅಂತಂದಾಗ ನಾವೇನು ಮಾಡಬೇಕು? ಕ್ಷಮಾಶೀಲತೆಯಿಂದ ನಡ್ಕೋಬೇಕು. ನೀರು ಹಾಕ್ತೀವಿ ಅಗ್ನಿಗೆ, ಯಾಕೆ? ಶೀತಲವಾಗಿ ಅಗ್ನಿ ನಂದಿಸೋಕ್ಕೆ, ಅಂದರೆ ಬೆಂಕಿನ ನಂದಿಸೋಕ್ಕೆ ಏನು ಮಾಡ್ತೀವಿ? ನೀರನ್ನ ಹಾಕ್ತೀವಿ. ಆದ್ದರಿಂದ ಬೆಂಕಿ ಹತ್ಕೊಂಡಾಗ ನಾವೇನು ಮಾಡಬೇಕು? ಶೀತಲವಾಗಿ. ಯಾಕೆಂದರೆ ಮಹಾಭಾರತದಲ್ಲೂ ಕೂಡ ದುರ್ಯೋಧನ ಸತ್ತಾಗ ಸಾಯೋ ಒಂದು ಪರಿಸ್ಥಿತಿ ಬರುತ್ತೆ. ಭೀಮ ತೊಡೆ ಮುರಿದಾಗ ಅವನು ಸಾಯಬೇಕಾಗತ್ತೆ. ಅವಾಗ ಏನು ಮಾಡ್ತಾನೆ ಅವನು? ಅಶ್ವತ್ಥಾಮನಿಗೆ ಕ್ರೋಧ ಉಕ್ಕಿ ಏನು ಮಾಡೋಕ್ಕಾಗಲ್ಲ ಕ್ರೋಧನ. ಅವಾಗ ಅವನೇನು ಮಾಡ್ತಾನೆ? ಪಾಂಡವ್ರನ್ನ ನಾನು ಕತ್ತರಿಸ್ಕೊಂಬಂದು ನಿನ್ನ ಮಾತ್ರ ಹಾಕ್ತೀನಿ ಅಂತ ಹೇಳ್ಬಿಟ್ಟು ರಾತ್ರಿ ಹೋಗಿ ಪಾಂಡವ್ರನ್ನ ಮಕ್ಕಳನ್ನ ಹತಗೈದು ಅವ್ರ ತಲೆಗಳನ್ನ ಎತ್ಕೊಂಡ್ಬಂದು ದುರ್ಯೋಧನ ಮುಂದೆ ಇಡ್ತಾನೆ ಅಶ್ವತ್ಥಾಮ. ಆವಾಗ ದುರ್ಯೋಧನ ಅದನ್ನು ನೋಡ್ಬಿಟ್ಟು ಕೊರಗ್ತಾನೆ. ಏನು ಅಶ್ವತ್ಥಾಮ, ಮಕ್ಕಳನ್ನ ಹತ್ಯೆಗೈದಿದ್ಯಾ? ಇದು ಬ್ರಹ್ಮದೋಷ, ಇದು ಮಹಾಪಾಪ ಮಾಡಿಬಿಟ್ಟಿದ್ಯಾ ನೀನು, ಇದರಿಂದ ನಿನಗೆ ಭಾಳ ಇದಾಗುತ್ತೆ ಅಂಥೇಳಿ ನೊಂದ್ಕೊಂಡು ಸಾಯ್ತಾನೆ, ಪ್ರಾಣ ಬಿಡ್ತಾನೆ. ಆವಾಗ ಏನು ಮಾಡ್ತಾನೆ ಅರ್ಜುನ? ಅಶ್ವತ್ಥಾಮನ ಹೋಗಿ ಇಳಿತಾನೆ. ಯಾರು ಮಾಡಿರೋದು ಅಂತ ನೋಡ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ದುರ್ಯೋಧನ ಮುಂದೆ ಅಶ್ವತ್ಥಾಮ ನಿಂತಿರ್ತಾನೆ. ಅವನನ್ನು ಎಳ್ಕೊಂಡೋಗಿ ದ್ರೌಪದಿ ಹತ್ರ ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೆ. ನಿಲ್ಲಿಸಿದಾಗ ದ್ರೌಪದಿ ಹೇಳ್ತಾನಂತೆ, ನೀನು ಇಷ್ಟೊಂದು ದುಃಖದಲ್ಲಿದ್ದೀಯಾ, ಈಗ ನೋಡು ಏನು ಮಾಡಬೇಕು, ಶಿಕ್ಷೆ ನೀನೇ ಕೊಡ್ತೀವಿ. ದ್ರೌಪದಿ ಹೇಳ್ತಾಳಂತೆ, ಸ್ವಾಮಿ, ಒಂದು ಕ್ಷಣ ಮೌನವಾಗಿ, ಸ್ವಾಮಿ ಇಷ್ಟೆಲ್ಲ ಅನುಭವಿಸ್ಕೊಂಡು ಬಂದಿದ್ದೀವಿ, ಇನ್ನೇನು ನೋಡೋದು? ಆತ ಬ್ರಾಹ್ಮಣ, ಅವನನ್ನು ಏನಾದರೂ ಮಾಡಿದರೆ ನಮಗೂ ಬ್ರಹ್ಮದೋಷ ಬರುತ್ತೆ. ಅವನು ಮಾಡಿದ್ದಕ್ಕೂ ನಾವು ಮಾಡೋದಕ್ಕೂ ಏನು ಇದು ವ್ಯತ್ಯಾಸ ಕಾಣಲ್ಲ ಅವಾಗ. ಆದ್ದರಿಂದ ಅವನ್ನ ಕ್ಷಮೆ ಮಾಡಿ ಕಳಿಸ್ಬಿಡಿ. ಆಗಲೇ ಕೊರಗಿದಾನವನು, ಮಕ್ಕಳ ತಲೆಯನ್ನು ತೆಗೆದ ಮೇಲೆ ಕೊರಗಿದಾನವನು. ಮಾಡಬೇಕು ಅಂತ ಮಾಡೋದು ನಾವು ಬಿಟ್ನೋ ಅಂತ ಹೇಳಿ ಆ ರೀತಿಯಾಗಿ ಕ್ಷಮೆಯನ್ನು ದಯಪಾಲಿಸ್ತಾಳಂತೆ ಅವನು. ಆದ್ದರಿಂದ ಕ್ಷಮೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಕ್ಷಮಾಶೀಲ ಸಂತೋಷರಹಿತ ಅಂತ ಕಬೀರ್ ಸಾಹೇಬ್. ಕ್ಷಮಾಶೀಲ ಸಂತೋಷವಾಗಿ ಇರ್ತಕ್ಕಂಥದ್ದಕ್ಕೆ ಆಸ್ಪದ ಮಾಡಿಕೊಡುತ್ತೆ. ಕ್ಷಮೆನೇ ಇಲ್ಲದೆ ಇದ್ದರೆ ಏನಾಗುತ್ತೆ? ಘೋರ ಒಂದು ಇದು ನೋಡಬೇಕಾಗ್ತದೆ ನಾವು. ಮಕ್ಕಳಿಗೆ ಒಂದು ಸತಿ ಏನಾದ್ರು ಬುದ್ಧಿ ಹೇಳಕ್ಕೆ ಹೋದರೆ ಮಕ್ಕಳು ಎಗರಿ ಬೀಳ್ತಾರೆ. ಯಾಕೆ ಅಂತಂದರೆ ಈಗಿನ ಪರಿಸ್ಥಿತಿ ಆ ಥರ ಅವ್ರನ್ನ ಮಾಡಿ ಸ್ನೇಹಿತರ ಜೊತೆ ಸೇರ್ಕೊಳ್ತಾರೆ, ಮಾತಾಡ್ತಾರೆ. ಒಳ್ಳೆ ಮಾತುಗಳು ಬರೋದಕ್ಕಿಂತ ಟಿ ವಿಗಳಲ್ಲಿ ನೋಡಿರೋದು, ಮೊಬೈಲ್ಗಳಲ್ಲಿ ನೋಡಿರೋದೇ ಮಾತು ಆಡ್ತವೆ ಮಕ್ಕಳು. ಏಕೆಂದರೆ ತಂದೆ ಹೋಗಿರ್ತಾರೆ ಆಫೀಸ್ಗೆ, ತಾಯಿ ಆಫೀಸ್ಗೆ ಹೋಗಿರ್ತಾರೆ, ಮನೆಯಲ್ಲಿ ಯಾರಿರ್ತಾರೆ? ಕೆಲಸದವ್ರು ಇರ್ತಾರೆ. ಕೆಲಸದವ್ರೆ ಪಾಪ ಕೂರಿಸ್ಕೊಂಡು ಭಕ್ತಿ ಮಾಡು, ಪೂಜೆ ಮಾಡು, ಭಜನೆ ಮಾಡು ಅಂತ ಹೇಳ್ಕೊಡ್ತಾರಾ? ಏನು ಹೇಳ್ಕೊಡ್ತಾರೆ? ಆಟ ಆಡೋದು, ಮೊಬೈಲ್ ನೋಡೋದು ಬಿಟ್ಬಿಡ್ತಾರೆ. ಮೊಬೈಲ್ ನೋಡ್ಕೊಂಡು ಕೂತಿರ್ತೀವಿ ಮಕ್ಕಳು. ಏನು ಮಾಡ್ತೀವಿ? ಅದು ಅದ್ರದ್ದು ತಪ್ಪಲ್ಲ ಪಾಪ, ಮೊಬೈಲ್ ನೋಡ್ಕೊಂಡು. ಮೊದಲೆಲ್ಲ ಒಟ್ಟು ಕೂತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು ಎಲ್ರಿಗೂ ಜ್ಞಾಪಕ ಇದೆ. ಇವಾಗೇನು? ಎಲ್ಲ
ಸಪ್ರೇಟ್ ಊಟ, ಟೈಮಿಂಗ್ ಸಪ್ರೇಟು. ನಿಮ್ಗೆ ಹೊಟ್ಟೆ ಹಸ್ತಾ ಇದೆ ತಿನ್ಕೊಳ್ಳಿ ಅಂತಾರೆ ಮಕ್ಕಳು, ಕೇಳಕ್ಕೆ ಹೋದ್ರೆ ಬಾ ಜೊತೆಲಿ ಕೂತ್ಕೊಂಡು, ನನ್ಗೆ ಹೊಟ್ಟೆ ಹಸುತ್ತಾ ಇಲ್ಲ, ನೀವು ಮಾಡಿ. ಅದರಿಂದ ನಾವು ಮಾಡೋ ಅಪರಾಧಗಳೇನು ಇದೇ ನಾವು ಮಾಡ್ತಾ ಇರೋ ಅಪರಾಧ. ಮಕ್ಕಳಿಗೆ ಸಂಸ್ಕಾರ ಕಲಿಸ್ತಾ ಇಲ್ಲ, ಗುರು ಹಿರಿಯರಿಗೆ ಯಾವ ರೀತಿ ನೋಡ್ಕೋಬೇಕು ಅಂತ ತೋರ್ಪಡಿಸ್ತಾ ಇಲ್ಲ. ತಂದೆ ತಾಯಿನ ಕರ್ಕೊಂಡು ಹೋಗ್ಬಿಟ್ಟು ದೂರ ಬಿಟ್ಬಿಡ್ತಾರೆ, ಅನಾಥಾಶ್ರಮಗಳಲ್ಲಿ ಇದ್ಬಿಡಿ ಅಂತಾರೆ. ಬಾಂಧವ್ಯ ಅಂದರೆ ಏನು ಅಂತಕ್ಕಂಥದ್ದು ಮಕ್ಕಳಿಗೆ ಕಲಿಸಲ್ಲ. ಕೊನೆಗೆ ಏನು ಮಾಡ್ತಾರೆ ಆ ಮಕ್ಕಳು, ಅವರು ಅದೇ ಪಪ್ಪ ನಿಮ್ಮ ಪಪ್ಪ ಅಂದ್ಬಿಟ್ಟಿದ್ದಾರ, ನೀನು ಅಲ್ಲೋಗ್ಸ, ಅದಾಗತ್ತೆ ಅಂತ ಅವ್ರು ಮುಂದಾಲೋಚನೆ ಇಲ್ಲ. ನಮ್ಮ ಅಪ್ಪನಿಗೆ ಒನ್ ಆಫ್ ದ ಬೆಸ್ಟ್ ಇದು ಕೊಡಿಸಿದ್ದೀನಿ, ಅಲ್ಲೆಲ್ಲ ಚೆನ್ನಾಗಿರುತ್ತೆ, ಅಲ್ಲೆಲ್ಲ ಚೆನ್ನಾಗಿ ನೋಡ್ಕೊತಾರೆ, ಅಲ್ಲಿ ತುಂಬ ಫ್ರೀಡಮ್ ಇದೆ, ಎಲ್ಲಿ ಬೇಕಾದ್ರೂ ವಾಕ್ ಮಾಡ್ಬೋದು, ಎಲ್ಲ ಓಡಾಡ್ಬೋದು, ಡಾಕ್ಟ್ರ್ ಫೆಸಿಲಿಟಿ ಇದೆ, ಎಲ್ಲ ಏನು ತೋರಿಸ್ತಾರೆ ಎಲ್ಲದರಲ್ಲಿ. ಹೀಗೆ ಇಷ್ಟಿಷ್ಟು ಲಕ್ಷ ಕಟ್ತಾ ಇದ್ದೀನಿ ನಮ್ಮ ಅಪ್ಪನಿಗೆ. ಆದರೆ ಪ್ರೀತಿ ವಿಶ್ವಾಸ ಪ್ರೇಮ ಅದೆಲ್ಲ ಸಿಗುತ್ತಾ ಅಲ್ಲಿ? ಮಗ ಎಲ್ಲಿದ್ದಾನೆ? ಲಂಡನ್ನಲ್ಲಿದ್ದಾನೆ ಅಂತಾರಪ್ಪ. ನೀನೆಲ್ಲಿದ್ದೀಯಪ್ಪ ಅಂದರೆ ಅನಾಥಾಶ್ರಮ. ಅವ್ರು ಹೇಳ್ಕೊಂಡು ಬೆಳೆಯೋದು ನೋಡ್ಬೇಕು. ತಂದೆ ಆದವನಿಗೆ ಎಷ್ಟು ಅಭಿಮಾನ, ನನ್ನ ಮಗ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟ, ಹೈ ಕ್ಲಾಸಲ್ಲಿದ್ದಾನೆ, ಅಮೆರಿಕಾಗೆ ಹೋಗ್ತಾ ಇದ್ದಾನೆ, ಇಲ್ಲೊಬ್ಬ ಹುಡುಗನ ಬಿಟ್ಬಿಟ್ಟಿರ್ತಾನೆ ಮನೆಯಲ್ಲಿ ನೋಡ್ಕೊಳಕ್ಕಪ್ಪ. ಕಾಯಿಲೆ ಕಸಾಲೆ ಬಂತು, ಏನು ಮಾಡಬೇಕು? ಅವನೇ ನೋಡ್ಕೋತಾನೆ, ಅವನಿಗೆ ಸಂಬಳ ಕೊಡ್ತಾ ಇದ್ದೆ, ಅವ್ನು ನೋಡ್ಕೋತಾ ಇದ್ದೆ, ಮನೆ ದೊಡ್ಡದಾಗಿದೆ. ಇದೆಲ್ಲ ನಾನು ಕೆಟ್ಟ ಕಥೆಗಳು ಹೇಳ್ತಾ ಇಲ್ಲ, ನಿತ್ಯ ನಡೀತಾ ಇರೋ ಕಥೆಗಳನ್ನ ನಾನು ನಿಮ್ಗೆ ಹೇಳ್ತೇನೆ. ಮಗ ಅಲ್ಲಿ ಸೊಸೆಯಲ್ಲಿ ವರ್ಷಕ್ಕೊಮ್ಮೆ ಯಾವುದಾದ್ರೂ ಬರ್ತಾರೆ, ಅದು ಏನು ಮೀಟಿಂಗ್ ಇದೆ ಅಂತಾರೆ. ಯಾರು ಸತ್ರೆ ಏನಂತಾರೆ ಅಂತಂದರೆ ನೀನೇ ಕಾರ್ಯ ಮುಗಿಸ್ಬಿಡು ಹೋಗು ಅಂತಾರೆ. ನಾನು ಬರಕ್ಕೆ ನನಗೆ ಮೀಟಿಂಗ್ ಇದೆ, ಟೈಮ್ ಇದೆ, ರಜೆ ಇಲ್ಲ, ನಿನಗೆ ದುಡ್ಡೆಲ್ಲ ಕೊಟ್ಬಿಡ್ತೀನಿ, ನೀನೇ ಮಾಡಿಸ್ಬಿಡು. ಈಗೇನೆಲ್ಲ ಪ್ಯಾಕೇಜು, ಪುರೋಹಿತರಿಂದ ಹಿಡಿದು ಇದು ಬ್ಯಾನ್ ಬರೋದ್ರಿಂದ ಹಿಡಿದು ಎಲ್ಲರೂ ಪ್ಯಾಕೇಜ್ ಮಾಡಿಸ್ಬಿಡಿ, ನನ್ನ ಕೈಲಿ ಬರೋಕ್ಕಾಗಲ್ಲ, ಮಾಡಿಸ್ಬಿಡಿ ಅಂತ. ಇಂಥದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿ ಮಾಡಿದ್ದು ಜನನ್ನ ಬೆರ್ತಿಲ್ಲ, ಮಕ್ಕಳನ್ನ ಹೆಂಡ್ತಿ ನೋಡ್ಕೊಂಡೇ ಕೂತಿದ್ದ ಜೀವ. ಕೊನೆಗೆ ಮಗನೂ ಇಲ್ಲ, ಸೊಸೆನೂ ಇಲ್ಲ, ಮೊಮ್ಮಕ್ಕಳು ಇಲ್ಲ. ಇದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ಈ ರೀತಿ ಒಂದೊಂದನ್ನೇ ಕಳ್ಕೊಂಡು ಹೋಗ್ತಾ ಇರ್ತೀವಿ. ಪಡ್ಕೊಳ್ತಾ ಇದ್ದೀವಿ ಅಂತ ಅವ್ರಿಗೆ ಅನಿಸಿಕೆ. ನೀವು ಹೇಳಿದ್ರಲ್ಲ ಕೋಟ್ಯಾಂತರ ರೂಪಾಯಿ ಏನು ಮಾಡ್ತಾರೆ ಅಂತ, ಹಿಂಗೆ ಮಾಡಿಕೊಂಡು ಕೊನೆಯಲ್ಲಿ ಅನುಭವಿಸೋದು ಗೋಲ್ಡ್. ಮಗ ಒಂದು ಕಡೆ, ಸೊಸೆ ಒಂದು ಕಡೆ, ಮಕ್ಕಳು ಒಂದು ಕಡೆ, ತಾನೊಂದು ಕಡೆ. ಅದರಿಂದ ಈ ರೀತಿಯಾದ ಜೀವನಾನ ನಾವು ನಡೆಸೋದು ನಿಜವಾದ ಒಂದು ಇದಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ धन्य सो जीव तारण तरण अभय अशंक त्रास नहीं मरणा यदि शरीर टीक रहा तो तब तो वे अंदर बाहर सर्वगा रहस्यों से मनोमय सृष्टि को बांध दिया यदि शरीर टीक रहा तब तो वे. ಅದರಿಂದ ಯಾವಾಗ ಶರೀರ ಚೆನ್ನಾಗಿರುತ್ತೋ ಈ ಸಂಸಾರದಲ್ಲೆಲ್ಲ ನನಗೆ ಚೆನ್ನಾಗಿದೆ ಅಂತಲೇ ಅನಿಸ್ತಾ ಇರುತ್ತೆ. ಆವಾಗಲೇ ಅವರೆಲ್ಲ ಮಾಡ್ಕೊಂಡು ಹೋಗೋದು. ಮಗನ್ನ ಇದು ಮಾಡಿದೆ, ಪಾಲನೆ ಮಾಡಿದೆ, ಅದು ಮಾಡಿದೆ, ಇಷ್ಟೆಲ್ಲ ಹೇಳ್ಕೊಳ್ತಾರೆ. ಮೊನ್ನೆ ವರಮಹಾಲಕ್ಷ್ಮಿ ವ್ರತ ಮಾಡಿದ್ರಿ, ಭಕ್ತಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಮಾಡಿದ್ರಿ, ಸಂತೋಷನೇ. ಆದರೆ ಅದರಲ್ಲಿ ಭವ್ಯವಾಗಿ ಏನು ಅಂತಂದರೆ, ಬೆಳ್ಳಿ ಇದು ದೀಪ ತೊಗೊಂಡೆ 1 kg, ನೋಡು ಎಷ್ಟು ಚೆನ್ನಾಗಿಟ್ಟಿದ್ದೀನಿ, ಹಾರ ಹಾಕಿದ್ದೀನಿ. ಈ ರೇಷ್ಮೆ ಸೀರೆ ತೊಗೊಂಡಿರೋದು 50,000 ಅಂತಾರೆ, ಒಬ್ರು ಲಕ್ಷ ಅಂತಾರೆ. ನಮ್ಮನೆಯಲ್ಲೋ ಅದು ಎಷ್ಟೇ ಇರಲಿ ಸೀರೆ ಬೆಲೆ ಅಲ್ಲಿ ಹೇಳ್ಕೊಳ್ಳೋದು ನೋಡಿ. ಹಾಗೆ ನೀವು ಲಕ್ಷ್ಮೀ ಪೂಜೆ ಮಾಡೋದ? ಲಕ್ಷ್ಮಿ ಅಂದರೆ ಇಷ್ಟೇ, ಲಕ್ಷ್ಯ. ಲಕ್ಷ್ಮಿ ಅಂದರೆ ಲಕ್ಷ್ಯ ಅಂತ ನಾವು ಇಟ್ಟಿರೋ ಹೆಜ್ಜೆ ಮುಂದೆ ನಮ್ಮ ಲಕ್ಷ್ಯ ಇರಬೇಕು. ಏನು ಸಾಧನೆ ಮಾಡಬೇಕು ಅಂತಿರೋದು ಅದೇ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಕಾಸು ಕೊಡೋವಳು, ಒಡವೆ ಕೊಡೋವಳು, ದುಡ್ಡು ಕೊಡೋವಳು ಅಲ್ಲ ಲಕ್ಷ್ಮಿ. ದುಡ್ಡು ಯಾವಾಗ ಬರುತ್ತೆ? ನಮ್ಮ ಲಕ್ಷ್ಯ ಒಂದು ಕಡೆ ಇರಬೇಕು. ನಾನು ಇಂಥದ್ದು ಆಗಬೇಕು, ಇಂಥದ್ದು ಮಾಡಬೇಕು, ಜನಗಳಿಗೆ ಜೊತೆ ಬೆರಿಬೇಕು, ಒಳ್ಳೇದು ಮಾಡಬೇಕು, ಅದು ನನ್ನ ಲಕ್ಷ್ಯ. ನಿಮ್ಮ ಲಕ್ಷ್ಯ
ಇಂಥ ಒಂದು ಸಂಸ್ಥೆನ ಕಟ್ಟಬೇಕು, ಇಂಥ ಒಂದು ಸ್ಕೂಲ್ ಮಾಡಬೇಕು, ಅದು ಲಕ್ಷ್ಯ. ಅದನ್ನು ಲಕ್ಷ್ಮಿ ಅಂತಾರೆ. ಆದರೆ ನಾವು ಮಾಡೋವಾಗ ಏನು ಮಾಡ್ತೀವಿ, ನಾನು ಬಂಗಾರ ತೊಗೊಂಡೆ, ನಾನು ಒಡವೆ ತೊಗೊಂಡೆ, ಅದೆಲ್ಲ ಪ್ರದರ್ಶನ ಮಾಡೋಕ್ಕೆ ಒಂದು ವೇದಿಕೆ. ಅದಕ್ಕೆ ಸಾಯಂಕಾಲ ಹೊಟ್ಟೆ ಹೊರ್ಸಕ್ಕೆ ಹೆಣ್ಮಕ್ಳನ್ನೆಲ್ಲ ಅರ್ಶನ ಕರೆಯೋದು. ನೋಡು ಹಂಗಿಟ್ಟಿದ್ದೀನಿ, ಹಿಂಗಿಟ್ಟಿದ್ದೀನಿ, ಬೆಳ್ಳಿ ಬಂಗಾರ ಎಲ್ಲ ಪ್ರದರ್ಶನ. ಬಂಗಾರದ ಬೆಲೆ ಎಷ್ಟಾಗಿದೆ? 1,65,000 ಆಗಿದೆ. ಗ್ರಾಮಗಳಿಗೆ ಲೆಕ್ಕ ತಗೊಂಡ್ರೆ ಏನು ಮಾಡೋಣ? ಹಾಗೆ ಈ ಥರ ನಮ್ಮ ಚಿತ್ತನ ನೋವಿನಿಂದ ನೋಡು, ಅವ್ರ ಮನೆಯಲ್ಲಿ ಅಷ್ಟೆಲ್ಲ ಇಟ್ಟಿದ್ದಾರೆ. ಇದನ್ನ ನೋಡ್ಕೊಂಬಂದು ಭಕ್ತಿ ಇಲ್ಲ, ಭಾವ ಇಲ್ಲ. ನೋಡು ಅವ್ರ ಮನೇಲಿ ಇಷ್ಟೆಲ್ಲ ಇಟ್ಟಿದ್ದಾರೆ, ನಮ್ಮ ಮನೇಲಿ ಏನಿದೆ ಅಂತ ಗಂಡನ ಮೇಲೆ ಜಗಳ ಬಂತಲ್ಲಿ. ಹಾಗೆ ನಾವು ಮಾಡ್ತಾ ಇರೋದು ಅದನ್ನೇ ಹೇಳ್ತಾ ಇದ್ರು ನೋಡಿ. यदि शरीर ठीक रहा तब तो वे अंदर बाहर सर्व रहस्यों से मनोमय सृष्टि को बांध दिया. मनोमय ಸೃಷ್ಟಿ ಇದೆ, ಮನಸ್ಸಿನಲ್ಲಿರ್ತಕ್ಕಂಥ ಸೃಷ್ಟಿ ಎಲ್ಲ ಚೆನ್ನಾಗಿರೋವಾಗ ನಂದು, ನಾನು, ನನ್ನ ಮನೆ, ನನ್ನ ಮಕ್ಕಳು ಅಂತ ಹೇಳಿ ಇದು ಮಾಡ್ತಾ ಇದ್ದೀವಿ. ಪುತ್ರ वत करके संसार के देखते देखते एक रस वृत्ति से प्रारब्ध यात्रा पूरी करते हुए निराधार रह जावेंगे. ಮಕ್ಕಳನ್ನ ಹೀಗೆ ಬೆಳೆಸಿ ಮಾಡಿ ಎಲ್ಲ ಮಾಡಿ ನಮ್ಮ ಪ್ರಾರಬ್ಧ ಮುಗಿತಾ ಬಂದಾಗ ಕತ್ಲಲ್ಲಿ ಒಂಟಿಯಾಗುತ್ತೆ. ಎಲ್ಲರಿಗೂ ಹೆಂಡತಿ ಬರ್ತಾಳೆ ಅಂದರೆ ಮನೆ ಬಾಗಿಲೋರ್ಗು ಅಂತೆ, ಅಂದರೆ ಸತ್ತಾಗ. ನೆಂಟ್ರಲ್ಲ ಸ್ಮಶಾನದು, ಯಾರಾದರೂ ತೋಡಿರೋ ಗುಂಡಿಗೆ ಬೀಳ್ತಾರ? ಅಲ್ಲೊರ್ಗು ಹೋಗೋಕ್ಕಾಗತ್ತಾ? ಯಾರು ಅಂದರೆ ಒಬ್ಬನೇ, ಒಂದೇ ಶರೀರ. ಅಲ್ಲಿ ಆತ್ಮನೂ ಇಲ್ಲ, ಅಲ್ಲಿ ಬರೀ ಶರೀರ ಮಾತ್ರ. ಅಲ್ಲಿ ಭೂಮಿನಲ್ಲಿ ಬೆರ್ತೋಗುತ್ತೆ. ಏಕೆಂದರೆ ಪಂಚತತ್ವದ ಆಧಾರದ ಶರೀರ ಇದು. ಪಂಚತತ್ವ ಅಂದರೆ ಏನು? ಪೃಥ್ವಿಗೆ ಏನೇನು ಸೇರುತ್ತೋ ಎಲ್ಲ, ಪೃಥ್ವಿ, ಆಕಾಶ, ಗಾಳಿ, ನೀರು, ವಾಯು, ಇದೆಲ್ಲ ಸೇರಿದ್ರೆ ಪಂಚತತ್ವ. ಈ ಪಂಚತತ್ವಗಳ ಆಧಾರದಲ್ಲೇ ಈ ಶರೀರ ಆಗಿರೋದು. ಇದರಲ್ಲೇ ಚೈತನ್ಯ ಸ್ವರೂಪ ಇರೋದು. ಅದರಿಂದ ಈ ಚೈತನ್ಯ ಸ್ವರೂಪನ ಕೊಳಕು ಮಾಡ್ಕೋಬೇಡಿ. ಶುದ್ಧಾತ್ಮನಾಗಿ ಇಟ್ಕೊಂಡು ಒಳ್ಳೆ ಹೆಸರು ತಗೋಬೇಕು ಅಂತ ಕಬೀರ್ ಸಾಹೇಬರು ಇಷ್ಟೆಲ್ಲ ಹೇಳ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಬೇರೆ ಎಲ್ಲೂ ಏನು ಹೇಳ್ತಾರೆ ಅಂತಂದರೆ, ಮೊನ್ನೆ ಯಾರೋ ಕೇಳ್ತಾ ಇದ್ರು, ಹಿಂಗೆ ಪ್ರಶ್ನೆ ಮಾಡ್ತಾ ಇದ್ರು ನನಗೆ ಫೋನ್ನಲ್ಲಿ. ಅವಾಗ ಕೆಲವರೆಲ್ಲ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ, ಗೊತ್ತಿರೋರು, ಪರಿಚಯ ಇದ್ರು. ಅವ್ರು ಕೇಳ್ತಾ ಇದ್ರು, ಯಾವುದೋ ಒಂದು ಗುರುಗಳ ಹತ್ರ ಹೋಗಿದ್ದೆ ಸ್ವಾಮಿಗಳೇ, ಹಿಂಗೆಲ್ಲ ಹೋಗ್ಬೋದಾ? ಕಬೀರ್ ಸಾಹೇಬ್ರ ಭಕ್ತರೇ ಕೇಳಿದ್ರು, ಹಿಂಗೆ ಹೋಗ್ತಾ ಇದ್ದೀನಿ, ಪರವಾಗಿಲ್ವಾ? ಎಲ್ಲಾದರೂ ಹೋಗಿ ಆ ವರ್ಗಾವಣೆ ಮಾಡೋ ಶಕ್ತಿ ನಿಮ್ಮಲ್ಲಿ ಚೈತನ್ಯ ದೇವರು ಕೊಟ್ಟಿದ್ದಾರೆ. ಅವರಲ್ಲಿರ್ತಕ್ಕಂಥ ಸಾರಮೇ ಸತ್ವ ಸಾರದರ್ಶೋ ಆವಾಗಮನ ನಿವಾರಣೆ. ಸಾರದಲ್ಲಿ ಸತ್ವ ಸಾರನ ಇಟ್ಕೋಬೇಕು. ಸಾರ ಇದೆ, ಎಲ್ಲ ಸಾರನೂ ಚೆನ್ನಾಗಿರೋದು ಒಳ್ಳೇದಂತದ್ದು ಹೇಳಲಿಕ್ಕಾಗಲ್ಲ. ಸತ್ವ ಸಾರನ ತಗೊಳ್ಳಿ, ಒಳ್ಳೆ ಸಾರ, ಆ ವಿಚಾರನ ಗ್ರಹಿಸ್ಕೊಳ್ಳಿ. ಸಾರನೇ ಸತ್ವ ಸಾರದರ್ಶೋ ಆವಾಗ ಮತ್ತೆ ಹುಟ್ಟು ಸಾವಲ್ಲಿ ಬರೋದು ಬೇಡ. ಈ ಜಂಜಾಟನ ಕಳ್ಕೋಬೇಕು. ಆದ್ದರಿಂದ ಆ ಪ್ರಶ್ನೆಗೆ ಅದು ಉತ್ತರ ಕಬೀರ್ ಸಾಹೇಬ್ರ. ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ಕಬೀರ್ ಸಾಹೇಬ್ರ ಹತ್ರ ಇದೆ. ಬೇರೆಯವರೆಲ್ಲ ತೋರಿಸೋದೇನು, ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅಂತಾರೆ, ಮಾಡಿ. ಆದರೆ ಕೊನೆಯಲ್ಲಿ ಏನು ಹೇಳ್ತಾನೆ ಪುರೋಹಿತ, ನಿಮಗೆ ಸುಖ, ಶಾಂತಿ, ಸಮೃದ್ಧಿ, ಒಡವೆ, ಆಸ್ತಿ, ಬಂಗಾರ, ಮಕ್ಕಳು ಇದೇ ಹೇಳ್ತಾನೆ ವಿನಃ ಮೋಕ್ಷದ ಬಗ್ಗೆ ಒಂದು ಚಿತ್ರಣ ಕೂಡ ತೋರಿಸೋದು. ಅಂದರೆ ನಾನು ಮಾಡಿಕೊಟ್ಟಿರೋ ಪೂಜೆ ನಿಮ್ಗೆ ಇದೆಲ್ಲ ಕೊಡ್ತದೆ. ಆದರೆ ಕೊನೆಯಲ್ಲೇನೋ ಮಗ ಅಮೇರಿಕಾ, ಮಗಳ ಇನ್ನೆಲ್ಲ ಆಸ್ಟ್ರೇಲಿಯಾ, ಇನ್ನೊಬ್ಬರು ಜಪಾನ್, ಇನ್ನೊಬ್ಬರು ಜರ್ಮನಿ, ಹಿಂಗೆ ಹೇಳ್ಕೊ. ಏನು ಬಂದು ಪ್ರಯೋಜನ? ನಿನಗೂ ದುಃಖ, ಯಾಕೆಂದರೆ ಕಳಿಸ್ಬಿಟ್ಟಿದ್ದೀನಿ ಎಲ್ಲರನ್ನು ದೂರ ದೂರ. ನೀನು ಆನಂದವಾಗಿದ್ದೀಯಾ ಅಂದರೆ ಕಳಿಸಿದವ್ರು ಆನಂದವಾಗಿದ್ದಾರಾ? ಅದರಿಂದ ಯಾವುದೂ ಶಾಶ್ವತ ಅಲ್ಲ ಅಂದ್ಕೊಂಡು, ಯಾವಾಗ ನೋಡಿ ಆ ಕಲ್ಲುಗಳ ಭಾರ ನೆತ್ಕೊಂಡು ಹೋಗ್ತಾ ಇರೋನು ಇಳಿಸಿದ್ನೆ ಎಷ್ಟು ಆನಂದ ಆಗೋಯ್ತು. ಗುರುಗಳು ಯಾವಾಗ ಹೇಳ್ತಾರೆ ಇಳಿಸೋಕ್ಕೆ ಅಂತ ನೋಡ್ದ. ಗುರುಗಳು ಹೇಳ್ತಾರಾ?
ಒತ್ತಿರೋ ಭಾರ ನೀನು ಇಳಿಸ್ಕೋಬೇಕು. ಗುರು ಮೇಲೆ ಗುರು ನಿನ್ನ ಭಾರ ಒತ್ತಿಲ್ಲ. ಯಾರು ಎತ್ತಿರೋದು ಭಾರನ? ಯಾರು ಆಸೆ ಪಟ್ಟಿದ್ದು? ಗುರು ಪಟ್ಟ ಆಸೆನಾ? ಅದರಿಂದ ಅವ್ರವ್ರ ಕರ್ಮನ ಅವ್ರವ್ರೇ ಎತ್ಕೋಬೇಕು. ಅವ್ರವ್ರ ರೋಗ ರುಜಿನಗಳನ್ನ ಅವ್ರವ್ರೇ ಅನುಭವಿಸ್ಬೇಕು. ಯಾರಿಗೆ ಯಾವ ಬಾಧೆ ಇದೆ ಅದಕ್ಕೆ ವೈದ್ಯಕೀಯರ ಹತ್ರ ಹೋಗಿ ಅವರು ಹೇಳ್ಕೊಂಡಾಗ ಅವನೇನೋ ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ನನ್ನ ನೋವನ್ನು ನೀನು ತಗೋ ಅಂತ ಹೇಳೋಕ್ಕಾಗುತ್ತೆ? ಆಗಲ್ಲ. ನಾವೇನು ಮಾಡ್ತಾ ಇದ್ದೀವಿ? ನನ್ನ ನೋವು ನೀನೊಬ್ರು ನೋಡಕ್ಕೆ ಹೋದರೆ ಅಂದ್ಕೋತೀವಿ ನಾವು. ಆಗಲ್ಲ. ನನಗೆ ಸಂತೋಷ ಸಿಗಬೇಕು ಅಂತಂದರೆ ನಾನು ಭಾರ ಬೀಳಿಸ್ಬೇಕು. ಹಾಗೆ ನೋಡಿ, ಸಣ್ಣ ಸಣ್ಣ ಕಥೆಗಳಾದರೂ ಒಳಹರ್ಥಗಳು ಎಷ್ಟಿರುತ್ತವೆ. ವಜ್ರನೂ ಅಷ್ಟೇ. ಆ ವಜ್ರ ಮಣ್ಣಲ್ಲಿ ತುಂಬ ಇದಾಗಿದೆ. ಯಾಕೆ ಅಂತಂದರೆ ಈ ಶರೀರದಲ್ಲಿ ಚೈತನ್ಯ ಸ್ವರೂಪನು ಆ ಮನಸ್ಸು ಎರಡೂ ಅಡಗಿದೆ. ಅದೇ ಸೀತಾರಾಮ ಅಂದರೆ. ರಾಮ ಅಂದರೆ ರಮಿಸ್ತಕ್ಕಂಥ ಚೈತನ್ಯ ವಸ್ತು ಈ ಮಾಯಾ ಶರೀರದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಈ ಮಾಯೆ ಅಂತಂದರೆ ಏನೋ ಸಂಸಾರ. ಮಾಯಾ ಮರಿ ನ ಮನ್ಮರ ಮರ್ಮರ್ ಗಯ ಶರೀರ್ ಆಶಾ ತೃಷ್ಣ ನಾಮರಿ ಏಕೈವೇ ಕವಿ. ಅಂದರೆ ಮನಸ್ಸು ಸತ್ತಿಲ್ಲ, ಆಸೆನೂ ಸತ್ತಿಲ್ಲ. ಸಾಯೋದು ಯಾವುದು? ಶರೀರ. ಮತ್ತೆ ಇನ್ನೊಂದು ಜನ್ಮಕ್ಕೆ ಹೋದಾಗಲೂ ಇದು ಕಂಟಿನ್ಯೂಯೇಷನ್. ಈ ಮನಸ್ಸು ಅಂತಕ್ಕಂಥ ಮನಸ್ಸು ಸಾಯೋದೇ ಇಲ್ವ? ಮಾಯಾ ಮರೀನ ಮನ್ಮರ ಮರ್ಮರ್ಗಯ ಶರೀರ್ ಆಶಾ ತೃಷ್ಣ ನಾಮರಿ ಏಕೈವೇ. ಅದರಿಂದ ಆಶಾ ತೃಷ್ಣ ಇಟ್ಕೊಂಡೆ, ಅಂದರೆ ಕಲ್ಲುಗಳು ತೂಕ ಹೇಗೆ ಇದೆಯೋ ಆ ಭಾರನೇ ನಾವು ಓದ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಇಷ್ಟು ದಿವಸ ಸಾಕಾಗೋಗಿದೆ. ಭಾರ ನಿಲ್ಲಿಸ್ಬೇಕು ಅಂತಂದರೆ ದೊಡ್ಡ ಮನಸ್ಸು ಮಾಡಬೇಕು. ಮನಸ್ಸು ಬಿಡಲ್ಲ ಭಾರ ನಿಲ್ಲಿಸ್ಕೊಳ್ಳೋಕ್ಕೆ. ಆ ಮನಸ್ಸನ್ನು ಎಲ್ಲಿಗೆ ತರಬೇಕು? ನಿಯಂತ್ರಣಕ್ಕೆ ತರಬೇಕೇನು ಅಂದರೆ ಏನು ಮಾಡಬೇಕು? ಸಾಧನೆ ಮಾಡಬೇಕು. ಏನು ಸಾಧನೆ ಮಾಡಬೇಕು ಅದು ಗೊತ್ತಿಲ್ಲ. ಅದನ್ನು ತೋರಿಸೋದು ಯಾರು? ಭಾರ ಇಳಿಸೋ ಸೂತ್ರ ಅಂತ ತೋರಿಸೋದು ಯಾರು? ಗುರು. ಅದರಿಂದ ಉಪದೇಶ ಬೇಕು. ಗುರು ಉಪದೇಶ ಆಗಬೇಕು ಅನ್ನೋದು ಯಾತಕ್ಕೋಸ್ಕರ ಅಂತಂದರೆ ಈ ತೂಕ ನಿಲ್ಲಿಸೋಕ್ಕೋಸ್ಕರನೇ ಗುರು ಉಪದೇಶ ಬೇಕು. ಗುರು ಮಂತ್ರ ಅಂತ ಜಪಿಸಬೇಕು. ಮನಸ್ಸನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋ ಒಂದು ಪ್ರಯತ್ನ ಅನ್ಕೊಳ್ಬೇಕು. ಕಬೀರ್ ಸಾಹೇಬ್ ಅದಕ್ಕೆ ಹೇಳೋದು ಸಹಜ ಸಮಾಧಿ. ಮೋಕ್ಷ ಅಂತಂದರೆ ಸತ್ ಮೇಲೆ ಸಿಗುತ್ತೆ ಅಂತ ಎಲ್ಲರೂ ಭ್ರಮೆ ಹುಟ್ಟಿಸಿ ನಿಮ್ಮ ಹತ್ರ ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ಸಹಜ ಸಮಾಧಿ ಯಾವುದು ಅಂತಂದರೆ ಇದನ್ನೇ, ಭಾರ ನಿಲ್ಲಿಸೋದೇ ಸಹಜ ಸಮಾಧಿ. ಭಾರ ನಿಲ್ಸಿದ್ಮೇಲೆ ಸಂತೋಷನೇ. ಅವ್ನಿಗೆ ಎಷ್ಟು ಸಂತೋಷ ಆಗೋಯ್ತು. ಭಾರ ಇಳಿಸೋ ಅಂತ ಹೇಳ್ಬಿಟ್ರಲ್ಲ, ನಾನು ಕೇಳಿದ್ದಕ್ಕೆ ಗುರು ಹೇಳಿದ್ರು. ಅದರಿಂದ ಗುರು ಯಾವಾಗ ಹೇಳ್ತಾನೆ? ನೀನು ಮಾತಾಡಿದಾಗ ಗುರು ನಿನಗೆ ಸಂಶಯ ಶೋಕ ಸಕಲ್ ಬ್ರಂಜಾರ ಪಾಂಚ ಪಚೀಸೋ ಪ್ರಗಟಮಾರ ದಿಲ್ಕಾ ದರ್ಪಣ ದಿಪಿಕಾ ಪೋಹಿ ಸೋವೈರಾಗಿ ಪಕ್ಕ. ಅಂದರೆ ದರ್ಪಣ ಇಟ್ಟು, ದರ್ಪಣ ಅಂದರೆ ಏನು? ಕನ್ನಡಿ. ಗುರು ಯಾರು? ಕನ್ನಡಿ ರೂಪದಲ್ಲಿ. ದಿಲ್ಕಾ ದರ್ಪಣ, ದಿಲ್ ಅಂದರೆ ಮನಸ್ಸು. ಮನಸ್ಸಿನ ದರ್ಪಣ ತೋರಿಸಿ ನಿನ್ನನ್ನು ಯಾವ ರೀತಿ ನೋಡ್ಕೋಬೇಕು? ದರ್ಪಣದಲ್ಲಿ ನೋಡಿಕೊಂಡಾಗ ನಿನ್ನ ಮುಖ ಕಾಣುತ್ತೆ. ಹಾಗೆ ದಿಲ್ ಅಂದರೆ ಮನಸ್ಸಿನ ಕನ್ನಡಿ. ಆ ಮನಸ್ಸಿನ ಕನ್ನಡಿ ನೋಡಿದಾಗನೇ ನಮಗೆ ಗೊತ್ತಾಗೋದು ನಮ್ಗೆ ಯಾಕೆ ಹಿಂಗಾಗ್ತಾ ಇದೆ. ಅದನ್ನು ನೋಡೋ ಪ್ರಯತ್ನ ಯಾವಾಗ ನಡೆಯುತ್ತೆ? ಗುರು ಇದ್ದಾಗ, ಗುರು ಉಪದೇಶ ಆದಾಗ, ಗುರು ಸಂಗತಿ ಸೇರಿದಾಗ, ಗುರು ಭಜನೆ ಆಡಿದಾಗ ಗುರು ಮೋಕ್ಷ ಮಾರ್ಗನ ಕಲ್ಪಿಸ್ತಾನೆ. ಅದನ್ನೇ ಸಹಜ ಸಮಾಧಿ. ಇದ್ದಂಗೆ ಮೋಕ್ಷ, ಇದ್ದರೆ ದುಃಖ. ಮಗ ಅಮೇರಿಕಾಲಿದ್ದಾನೆ, ಅವ್ನು ಇಟ್ಕೊಳ್ಳಿ, ನನಗೇನಾಗಬೇಕು? ನನಗೂ ಅವ್ನಿಗೇನು ಸಂಬಂಧ? ಮುಟ್ದ, ಹೌದು ಅವ್ನು ಸಂತೋಷವಾಗಿದ್ದಾನೆ, ಅವ್ನು ಪಾಡೋದು, ನನ್ನ ಪಾಡಿದೆ, ಎಲ್ಲೋ ಇದ್ದೀನಿ ಸಂತೋಷವಾಗಿ ಅಂದಾಗ ಮಾತ್ರ ಏನಾಗುತ್ತೆ? ಶಾಂತಿ. ಸ್ವಲ್ಪ ಏನೋ ಅಮೋಘವಾಗಿರುತ್ತೆ ಶಾಂತಿ. ಅದೇ ಗುರುವಿನ ಸಂಗತಿ. ಅದೇ ಗುರು ಜೊತೆ ಬೆರ್ತಂಗೆ. ಗುರು ಎದುರುಗಡೆ ಇದ್ದಾಗ ಗುರು ನೆನ್ಸೋಣ. ಗುರು ಇಲ್ಲ, ಅವನು ಹೇಳಿರ್ತಕ್ಕಂಥದ್ದನ್ನು ಸ್ಮರಣೆ ಮಾಡೋಣ. ಇದು ಎರಡೇ ಮಾರ್ಗ. ಅಷ್ಟೇ ಕೆಲಸ ನಮ್ಮದು. ಬೇರೆ ಎಲ್ಲ ಹಣ, ಐಶ್ವರ್ಯ, ಆಸ್ತಿ, ಊಟ, ತಿಂಡಿ ಎಲ್ಲ ನಡೀತಾ ಇರುತ್ತದೆ. ಅದರಿಂದ ಇನ್ನೊಂದು 15 ನಿಮಿಷ ಕಾಲ ಅವಕಾಶ ಕೊಡೋಣ. ಮಹಂತರು ಕಾಯ್ತಾ ಇದ್ದಾರೆ. ಪರವಾಗಿಲ್ಲ ಸಾಕು. ಬೋಲಿಯೇ ಶ್ರೀ ಸದ್ಗುರು ಕಬೀರ್ ಸಾಹೇಬ್ ಕಿ ಜೈ. ಪ್ರಶ್ನೆ ಅದು ಪ್ರಿನ್ಸಿಪಾಲ್ ಮತ್ತೆ
ಮನುಷ್ಯ ಮಾಡಿರ್ತಕ್ಕಂಥದ್ದು ಅವ್ರ ಕರ್ಮ ಅಂತ ಹೇಳ್ತೀವಿ. ಆ ಸಂದರ್ಭ ಕೂಡ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಮಾಡಿರೋ ಕರ್ಮ ನನ್ನನ್ನು ಕ್ಷಣದಲ್ಲಿ ಅಪಾಯದಿಂದ ದೂರ ಮಾಡುತ್ತೆ. ನನಗೆ ಆ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ. ನನಗೂ ಒಂದು ಸರ್ತಿ ಆಕ್ಸಿಡೆಂಟ್ ಆಯಿತು. ಮೊನ್ನೆ ಒಂದು 20 ದಿವಸದ ಒಂದು ತಿಂಗಳಾಗ್ತಾ ಇದೆ. ಯಾರೋ ಬಂದರು, ಯಾರು ಎತ್ತಿ ನಿಲ್ಲಿಸಿದ್ರು, ನಾನೇ ಗುದ್ದದ್ನ ಅಂತ ಅನ್ಕೋತಾ ಇದ್ರು. ತಪ್ಪು ಅವಂದಾಗಿದ್ರೇನೋ ನಂದಾಗಿದೆಯೋ ತಪ್ಪು, ಯಾವುದೋ ಗೊತ್ತಿಲ್ಲ. ಗುದ್ದದ ಗಾಡಿ ಸ್ಕೂಟ್ರ್ ಹೋಗಿ ಹಂಗೆ ಹೊಡಿತು. ಎಂಥ ಏಟು ಅಂತಂದರೆ ಇಲ್ಲೆಲ್ಲ ತರ್ಚ್ಕೋತು, ತರ್ಚಿರೋದು ನೋವಾಗಿಲ್ಲ. ಇಲ್ಲಿ ಏಟು ಬಿತ್ತಮ್ಮ ಈ ಜಾಗದಲ್ಲಿ, ಮೂಳೆ ಮುರಿದೋಯ್ತೇನೋ ಅಂತ ಎಕ್ಸ್ರೇ ಎಲ್ಲ ಮಾಡಿಸಿದೆ, ಏನಾಗಿಲ್ಲ. ಆ ನೋವು ಕಳ್ಕೊಳ್ಳೋಕ್ಕೆ ನನಗೆ 15 ದಿವಸ ಆಗಬೇಕು. ಅವಾಗ ಪೌರ್ಣಮಿ ಪೂಜೆಗೆ ಬೇರೆ ಕರೆದಿದ್ದೀರ, ಬರೋಕ್ಕಾಗಲ್ಲ ಅಂತ ಹೇಳೋಂಗಿಲ್ಲ. 2 ದಿವಸ ರೆಸ್ಟ್ ತೊಗೊಂಡು 3ನೇ ದಿವಸಕ್ಕೆ ಕೆಲಸಕ್ಕೆ ಹೋದೆ. ಶನಿವಾರ ಭಾನುವಾರ ಇವ್ರ ಆಶ್ರಮದಲ್ಲಿ ಕಾರ್ಯ. ಮಲಗಿದ್ರೆ ಎದ್ದೇಳೋಕ್ಕೆ ಟೈಮ್ ತಗೊಳುತ್ತೆ, ಭಾರಿ ನೋವು. ಹಾಗೆ ಅದನ್ನು ಪ್ರಾರಬ್ಧ ಅಂತ ನಾವು ತಿಳ್ಕೊಳ್ತೀವಿ. ಅವನು ಯಾರೋ ಪಾಪ ಬಂದು ನೀರೆಲ್ಲ ಕೊಡ್ತೀನಿ ಅಂತ ಎಲ್ಲ, ನೀವು ಹೋಗಪ್ಪ ಅಂತ. ನನ್ನ ಕರ್ಮಕ್ಕೆ ಯಾರು ಹೊಣೆ? ಹಾಗೆ ಆ ಕ್ಷಣ ನನ್ನ ಉಳಿಸಿದ್ದು ಯಾರು ಅನ್ನೋದು ನನಗೆ ಮುಖ್ಯ. ಭಕ್ತಿ ಭಾವ ಶ್ರದ್ಧೆ ಅಂಥದ್ದೆಲ್ಲ ಮನಸ್ಸಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ಮನುಷ್ಯನ ವ್ಯಕ್ತಿತ್ವನೇ ಬದಲಾಯಿಸ್ಬೋದು. ಆ ಬದಲಾವಣೆ ಟೀಚರಲ್ಲಿತ್ತೋ ಮಗನಲ್ಲಿ ಇತ್ತೋ ಗೊತ್ತಿಲ್ಲ, ಅದು ತಪ್ಪಾಯಿತು. ಅದರಿಂದ ಸದಾ ಕಾಲವೂ ನಾವು ಎಂಥದ್ದಾದರೂ ಆಗಲಿ ನೋಡಿ, ಎಷ್ಟೋ ಜನ ಹೇಳ್ತಾರೆ ಈ ಮೊಬೈಲಲ್ಲಿ ಆಗ್ತಾ ಇದ್ದಂಗೆ ಮಕರ ರಾಶಿ ಅಥವಾ ಇನ್ನೊಂದು ರಾಶಿಗೆ ಈ ಕಂಟಕ ಇದೆ, ಆ ಕಂಟಕ ಇದೆ. ಯಾವ ರಾಶಿಗೆ ಯಾವ ಕಂಟಕ ಇಲ್ಲ, ಎಲ್ಲ ರಾಶಿಗೂ ಕಂಟಕ ಇದೆ. ಮಕರ ರಾಶಿನಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ, ಒಬ್ಬ ಬಡವ ಇರ್ತಾನೆ. ಸಿಂಹ ರಾಶಿನಲ್ಲಿ ಒಬ್ಬ ಬಡವ ಇರ್ತಾನೆ, ಒಬ್ಬ ಶ್ರೀಮಂತ ಇರ್ತಾನೆ. ಯಾವ ರಾಶಿಗಳಲ್ಲಿ ಏನಾಗುತ್ತೆ, ನಾನು ಸರಿ ಇರಬೇಕು ಅನ್ನೋದು. ನಾನು ಸರಿ ಇದ್ರೆ ಎಲ್ಲ ಸರಿ ಇರುತ್ತೆ, ನಾನೇ ಸರಿ ಆಗ್ತಂದ್ರೆ ಯಾವೆಲ್ಲ ತಪ್ಪಾಗುತ್ತೆ. ಅದರಿಂದ ಮನೋಭಾವ, ಗುರು ಭಕ್ತಿ ಇದಿದ್ದಾಗ ಯಾವ ಕೆಡುಕು ಆಗೋದಕ್ಕೆ ದೂರ. ವಿಧಿ ಆಟ ಇರುತ್ತೆ, ಅದನ್ನೇ ಹೇಳೋದು. ಏನು ಹೇಳ್ತಾರೆ, ನಿರಂಜನ ಅಂತ. ಈಗ ನೀವೇನಾರು ಯೂಟ್ಯೂಬ್ಗಳಾದರೆ ಕೆಲವೆಲ್ಲ ಕಬೀರ್ ಸಾಹೇಬರು ಬರ್ತಾ ಇರುತ್ತೆ. ನಿರಂಜನನಿಗೂ ಕಬೀರ್ ಸಾಹೇಬರು ಯಾವ ಥರ ವಾದ ನಡೆಯುತ್ತೆ ಅನ್ನೋದೆಲ್ಲ ಯೂಟ್ಯೂಬಲ್ಲಿ ತೋರಿಸ್ತಾರೆ. ಹಾಗೆ ಅವನಿಗೆ ಪ್ರಪಂಚ ಬೇಕು, ಚೆಲ್ಲಾಟ ಆಡಬೇಕು. ಮೊದಲೆಲ್ಲ ಗುರುಗಳಿಗೆ ಗೌರವ ಅನ್ನೋದು ಯಾವ ರೀತಿ ಇತ್ತು, ಕೋಲ್ ತೊಗೊಂಡು ಹೊಡೆದ್ರೂ ಹೊಡೆಸ್ಕೋತಾ ಇದ್ರು ಮಕ್ಕಳು, ವಿದ್ಯೆ ಕಲಿತಾ ಇದ್ರು. ಇವತ್ತೆಲ್ಲ ನೋಡಿ, ಮಕ್ಕಳೆಲ್ಲ ದೊಡ್ಡವರೆಲ್ಲ ಎಷ್ಟು ನೆನೆಸ್ಕೋತಾರೆ ಗುರುಗಳನ್ನ, ಇವತ್ತಿಗೂ ನೆನೆಸ್ಕೊಳ್ತಾರೆ. ಈ ಕಾಲದಲ್ಲಿ ಅದು ಯಾಕೆ ಮಾರ್ಪಾಡಾಗ್ತಾ ಇದೆ ಅಂತಂದರೆ ತಿಳುವಳಿಕೆ ಕಮ್ಮಿ ಆಗ್ತಾ ಇದೆ. ಆದ್ದರಿಂದ ಸಮಾಜನ ನಾವು ಎಚ್ಚರಗೊಳಿಸ್ಬೇಕು ಅಂತಂದರೆ ಇಂಥ ವೇದಿಕೆಗಳಿಂದನೇ ಸಾಧ್ಯ. ಬರೀ ಕಬೀರ್ ಪಂಥೆ ಅಲ್ಲ, ಇವಾಗ ಎಷ್ಟೊಂದು ಜನ ಪಾಪ ನೋಡಿ, ಯುವಕರೇ ಸೇರಿ ಸಂಗೀತ ಕಾರ್ಯಕ್ರಮಗಳನ್ನ, ಭಜನೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಬರೀ ಕ್ಲಬ್ಬು ಅದು ಇದು ಅಂತ ಡ್ರಿಂಕು ಡ್ಯಾನ್ಸ್ ಇದ್ದವರೆಲ್ಲ ಈಗ ಬದಲಾವಣೆ ಬಯಸ್ತಾ ಇದ್ದಾರೆ. ಈ ಜನ್ಸಿಗಳು ಅಂತ ಮೊನ್ನೆ ಕಾಕ್ರೋಚ್ ಜನ್ಸಿಗಳು ಅಂತ ಕಾಕ್ರೋಚ್ ಪಾರ್ಟಿ ಅಂತ ಮಾಡಿಕೊಂಡು ಜಿರಳೆ ಪಾರ್ಟಿ ಅಂತ ಎಷ್ಟೆಲ್ಲ ಗಲಾಟೆಗಳಾಯಿತು, ಎಷ್ಟೆಲ್ಲ ಹೊಡೆದಾಟಗಳಾಯಿತು. ಆ ರೀತಿಯಾಗಿ ಮಾರ್ಪಾಡಾಗ್ತದೆ. ಅದಕ್ಕೆ ಕಾರಣಕರ್ತರು ಯಾರು ಅಂತಂದರೆ ನಾವುಗಳು. ಮಾರ್ಪಾಡು ತರೋ ಪ್ರಯತ್ನ ಯಾರು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಸಮಾಜನ ದೃಢವಾಗಿ ನಿಲ್ಲಿಸಬೇಕು ಅನ್ನೋದು ಯಾರಿಗೂ ಬರ್ತಾ ಇಲ್ಲ. ಹೇಳಿದ್ರು 5,000 ಎಕರೆ ತಗೊಂಡ್ರು ಗೌರವ ಸರ್ಕಾರದವರು ಅಂತ ಹೇಳಿದ್ರಿ. ಹಾಗೆ ಏನೇನೋ ನಡೀತಾ ಇರುತ್ತೆ. ದುಡ್ಡು ತಗೋ ಮಾಡು. ಯಾವಾಗ ರಾಜ ಸರಿ ಇಲ್ವೋ
ಪ್ರಜೆಗಳು ಸರಿ ಇಲ್ವೋ ರಾಜನು ಇನ್ನೂ ಅದರಿಂದನೇ ಅದಕ್ಕೆ ಕಾರಣ ಆಗಿದ್ದು ಕಬೀರ್ ಸಾಹೇಬರ ಒಂದು ಅಂದರೆ ಅವರ ಒಂದು ಪ್ರಾಕಟ್ಯವಾಗಿದ್ದು ಇದೇ ಕಾರಣದಿಂದಲೇ. ಆವಾಗ್ಲೂ ರಾಜ ಜೈಚಂದ್ ಮಾಡಿರ್ತಕ್ಕಂಥ ತಪ್ಪಿಗೆನೇ, ರಾಜ ಮಾಡಿದ ತಪ್ಪಿಗೆನೇ ಪ್ರಜೆಗಳು ಅನುಭವಿಸ್ಬೇಕಾಗಿತ್ತು. ಆಗ ಮಗಳು ಹೇಳ್ಕೊಳ್ತಾಳಂತೆ ಸಂಯುಕ್ತೆ, ಜನಗಳು ನೀವು ನಮ್ಮಪ್ಪ ಹಿಂಗೆಲ್ಲ ನಾಶ ಮಾಡ್ಬೇಕಾದ್ರೆ ಯಾರನ್ನೋ ಕರೆಸಿ ಮೊಘಲರ ಎಲ್ಲ ಕರೆಸಿ ನಮ್ಮನ್ನೆಲ್ಲ ನಾಶ ಮಾಡೋವಂಥ ಸಂದರ್ಭದಲ್ಲಿ ನೀವೆಲ್ಲ ಸುಮ್ಮನೆ ಇದ್ದಿದ್ದಕ್ಕೆ ಇದೆಲ್ಲ ಅನುಭವಿಸ್ಬೇಕು ಅಂತೇಳಿ 1000 ವರ್ಷಗಳ ಕಾಲ ನೀವು ಗುಲಾಮರಾಗಿ ಬಾಳಿ ಬದುಕಿ ಅಂತೇಳಿ ಶಾಪ ಕೊಡ್ತಾರೆ. 1000 ವರ್ಷ ಹೇಳಲ್ಲ, ನೀವು ಗುಲಾಮರಾಗಿ ಬದುಕಿ ಅಂತ ಹೇಳಿ ಶಾಪ ಕೊಡೋದು. ಆವಾಗ ಜನಗಳೆಲ್ಲ ಪ್ರಾರ್ಥನೆ ಮಾಡ್ತಾರಂತೆ ಆಕೆಗೆ, ನಾವೆಲ್ಲ ಗುಲಾಮರಾಗಿ ಶಾಪ ಕೊಟ್ಬಿಟ್ರೆ ಹೆಂಗಮ್ಮ ತಾಯಿ, ನಮ್ಗೇನಾದರೂ ಒಂದು ಪರಿಹಾರ ಕೊಡಿಸು ಅಂದಾಗ 1000 ವರ್ಷಗಳ ಕಾಲ ನೀವು ಅನುಭವಿಸಿದ್ರೇನೆ ನಿಮ್ಗೆ ಆ ಕಷ್ಟ ಗೊತ್ತಾಗುತ್ತೆ ಅಂತ ಹೇಳಿ ಶಾಪ ಕೊಡ್ತಾರೆ. ಅದರಿಂದ 700 ವರ್ಷಗಳ ಕಾಲ ಮೊಘಲರು, 300 ವರ್ಷಗಳ ಕಾಲ ಫ್ರೆಂಚು, ಡಚ್ಚರು, ಇವರು ಬ್ರಿಟಿಷರ್ಗಳು ನಮ್ಮ ದೇಶನ ಆಳ್ವಿಕೆ ಮಾಡಿ ಕೊನೆಗೆ ಭಾರತಕ್ಕೆ ಸ್ವತಂತ್ರ ಅಂತ ಬಂತು. ಆವಾಗ ಕಬೀರ್ ಸಾಹೇಬರ ಸಂದರ್ಭದಲ್ಲಂತೂ ಇನ್ನೂ ಜಾಸ್ತಿ ಇದಾಯಿತು. ಮೊಘಲರೆಲ್ಲ ಏನು ಮಾಡ್ತಾರೆ ಅಂತಂದರೆ ಹಿಂದೂಗಳನ್ನ ಪರಿವರ್ತನೆ ಮಾಡೋಕೆ ಹೋಗ್ಬಿಡ್ತಾರೆ, ಎಲ್ಲ ಮುಸಲ್ಮಾನರಾಗಿ ಮೊಘಲರಾಗಿ ಹೋಗಿ ಅಂತ. ಇಲ್ಲದಿದ್ದರೆ ಕಬೀರ್ ಸಾಹೇಬರು ಇಲ್ಲ ಅಂದಿದ್ದರೆ ಇವತ್ತು ಇಡೀ ಭಾರತ ದೇಶ ಮೊಘಲ್ ರಾಜ್ಯ ಆಗಿರುತ್ತೆ. ಆದ್ದರಿಂದ ಅದನ್ನು ತಡೆಗಟ್ಟಲಿಕ್ಕೆ ಶೇಖ್ ತಕಿ ಅಂತ ಅವನು ರಾಜ ಸಿಕಂದರ್ ಲೋಹಿಗೆ ಗುರು. ಆ ಗುರು ಏನು ಹೇಳ್ಕೊಡ್ತಾನೆ ಅಂದರೆ ಎಲ್ಲರನ್ನೂ ಪರಿವರ್ತನೆ ಮಾಡಬೇಕು. ಒಂದು ಸಾಯಿಸಿ ಬೆದರಿಸಿ ಎಲ್ಲರನ್ನೂ ಪರಿವರ್ತನೆ ಮಾಡೋದು, ಇನ್ನೊಂದು ನೀರು ಚೆಲ್ಲಿ ನಿಯಮ ಮಾಡ್ತೀವಿ. ಹಾಗೆ ನೀರು ಚೆಲ್ಲಿ ನಿಯಮ ಮಾಡೋದರಲ್ಲಿ ಗೌರಿ ಶಂಕರ್ ಸರಸ್ವತಿಬಾಯಿ ಅಂತ ದಂಪತಿಗಳು, ಬ್ರಾಹ್ಮಣ ದಂಪತಿಗಳ ಮೇಲೆ ನೀರು ಚೆಲ್ಲಿ ನೇಮ ಮಾಡಿಬಿಡ್ತಾರೆ. ಅವರಿಗೆ ಸಿಗ್ತಕ್ಕಂಥದ್ದು ಕಬೀರ್ ಸಾಹೇಬ್. ಅವನಿಗೆ ಬೆನ್ಪಾಣೆ ಬಂದ್ಬಿಟ್ಟು ಉರಿ ತಾಳ್ಲಾರ್ದೆ ಲೂದಿ ಸಿಕಂದರ್ ಅರ್ಧ ರಾಜ್ಯನೇ ಕೊಟ್ಬಿಡ್ತೀನಿ, ಯಾರಿದ್ದಾರೋ ಅವರು ನನ್ನ ಈ ನೋವನ್ನ ಉರಿನ ಯಾರು ಶಮನ ಮಾಡ್ತಾರೋ ಅವ್ರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಯಾರೋ ಹೇಳ್ತಾರಂತೆ, ಅಂದರೆ ಎಲ್ಲ ವೈದ್ಯರು ಬಂದು ಎಲ್ಲ ಮಾಡಿದ್ದಾರೆ, ಏನೂ ಆಗಲ್ಲ. ಕೊನೆಯಲ್ಲಿ ರಾಮಾನಂದ್ರಿದ್ದಾರೆ ಹೋಗಿ ಕಾಶಿನಲ್ಲಿ ಅಂತಾರೆ. ಕಾಶಿಗೆ ಹೋದರೆ ರಾಮಾನಂದ್ರಿ ಅಲ್ಲಿ ನಾನು ನೋಡಲ್ಲ ಅಂದ್ಬಿಡ್ತಾರೆ. ಯಾಕೆಂದರೆ ಇವ್ನು ಮುಸಲ್ಮಾನ್ ದೊರೆ, ಅವ್ರ ಜನಗಳನ್ನೇ ನೋಡಲ್ಲ. ಯಾರು ರಾಮಾನಂದರು ಪರದೆ ಹಾಕ್ಕೊಂಡೇ ಮಾತುಕತೆ ನಡೆಸೋದು ಎಲ್ಲರ ಹತ್ರನೂ. ಅಷ್ಟೊಂದು ಶುದ್ಧ ಬ್ರಾಹ್ಮಣತ್ವ ಅವರಲ್ಲಿ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಯಾರೋ ಹೇಳ್ತಾರಂತೆ, ಅವ್ರ ಶಿಷ್ಯ ಇದ್ದಾನೆ, ಹೋಗಿ ಕಬೀರ್ ಅಂತಿದ್ದಾರೆ, ಹೋಗು ನೋಡಕ್ಕೂ. ಅವ್ರು ನೋಡಿದ್ರೆ ಆಗುತ್ತಪ್ಪ ನೀನು ಅಂತ ಹೇಳ್ತಾರೆ. ಅವನೇನು ಮಾಡ್ತಾನೆ, ಸೈನಿಕರನ್ನ ಕಳಿಸ್ತಾನೆ, ಹೋಗಿ ನೋಡ್ಕೊಂಬನ್ನಿ, ಅವ್ನು ಕರ್ಕೊಂಬನ್ನಿ ಅಂತ. ಅವ್ರು ಹೋಗಿ ನಮ್ಮ ಚಕ್ರವರ್ತಿಗಳು ಕರೀತಾ ಇದ್ದಾರೆ, ಬರ್ಬೇಕು ನೀವು, ನಿನಗೆ ಚಕ್ರವರ್ತಿ ನನಗಲ್ಲ ಹೋಗಂತಾರೆ. ಅವಾಗ ಅವ್ರು ಹೋಗಿ ಹಂಗೆ ಎಷ್ಟೋ ಕರೀತಾರೆ, ನಿಮಗೆ ಶಿಕ್ಷೆ ಆಗುತ್ತೆ, ಹಂಗೆ ನನಗೆ ಏನು ಶಿಕ್ಷೆ ಹಾಕ್ಕೊಡ್ತಾನೆ ಅವನು, ಹೋಗು ಅನ್ಯಾಯ ಅನುಭವಿಸ್ತಾ ಇದ್ದಾನೆ ಹೋಗು ಅಂದ್ಬಿಡ್ತಾರೆ. ಆಗಿ ಹೋಗ್ತಾರೆ, ಹೋಗಿ ಹಿಂಗೆ ಹೇಳ್ತಾರೆ, ಹಿಂಗಂತಾನೆ ಎಷ್ಟು ಭಾಳ ದುರಾಂಕಾರ ಇದ್ದಾವೆ ಬರಲ್ಲ ಅಂತಂದ್ರೆ. ಇವನು ನೋವು, ಅಯ್ಯ ನಡೀರಯ್ಯ ಎಲ್ಲಿದ್ದಾರೆ ಕರ್ಕೊಂಡು ನಡೀರಿ ಅಂತ ಅವನೇ ಬಂದ್ಬಿಡ್ತಾನೆ. ಬರ್ತಾನೆ, ಅಲ್ಲಿ ಗೇಟಿಂದ ಮುಂದೆ ಎಲ್ಲ ಕೂತಿರ್ತಾರೆ, ಆ ಬಾಗಿಲು ಇದು ಎಂಟ್ರೆನ್ಸಿಂದ ಕೂತಿರ್ತಾರೆ. ಕಣ್ಬಿಟ್ಟು ನೋಡ್ತಾ ಇದ್ದಾರೆ. ದೃಷ್ಟಿ ಈ ಕಡೆ ಬೀಳುತ್ತೆ ಇವನ ಮೇಲೆ. ದೃಷ್ಟಿ ಮಾತ್ರಕ್ಕೆ ಅವನಲ್ಲಿರೋ ನೋವು ಶಮನ ಆಗೋಯ್ತು. ಆ ಶಮನ ಆಗೋಯ್ತು, ಹೋಗಿದೆ ದೀರ್ಘದಂಡ ನಮಸ್ಕಾರ. ನಿಮ್ಮ ದೃಷ್ಟಿ ಮಾತ್ರಕ್ಕೆ ನಂದೆಲ್ಲ ನೋವು ಮಾಯ ಆಗೋಯ್ತು, ಅದು ಹೆಂಗೆ, ಏನು ನೀವು ಅವತಾರ ಪುರುಷರು ಅಂಥೇಳಿ ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟು ಅವನು ಶೇಖ್ ತಕಿಗೆ ಹುಡ್ಕೋತಾ ಇದ್ದಾನೆ. ಯಾಕೆಂದರೆ ಅವನು ಕುಲಗುರು, ನನಗಿಲ್ಲ ಮರ್ಯಾದೆ, ಈ ಯಾರಿಗೋ ಭಿಕಾರಿ ಕೊಡ್ತಾ ಇದ್ದಾನೆ ಈತ ಅಂದ್ಬಿಟ್ಟು ತುಂಬಾ ಇದು ಮಾಡ್ಕೊಳ್ತಾನೆ ಶೇಖ್ ತಕಿ. ಆಮೇಲೆ ಕಥೆಗಳಿದೆ, 60 ಥರ ಶಿಕ್ಷೆಗಳು ಕೊಡಿಸ್ತಾನೆ. ಶಿಕ್ಷೆ ಅಂತಂದರೆ ಹೇಗೆ ಅಂತಂದರೆ, ಅವ್ರ ಮಹಿಮೆ ತಿಳ್ಕೋಬೇಕು ಸ್ವಾಮಿ, ಮುಳ್ಳಿನ ಹಾಸಿಗೆ ಮೇಲೆ ಮಲಗಿಸ್ಬಿಡೋಣ, ಅವ್ರನ್ನ ಕಲಿಸ್ಬಿಟ್ಟು ಗೊತ್ತಾಗತ್ತೆ ಯಾರು ಅಂತ. ಮುಳ್ಳಿಡಿಸ್ಬಿಟ್ಟು ಹಾಸಿಗೆ ಮೇಲೆ ಹಾಸಿಗೆ ಹಾಸ್ಬಿಟ್ಟು ಅದ್ರ ಮೇಲೆ ಯಾವುದೋ ಬೆಡ್ಶೀಟ್ ಹಾಕಿರ್ತಾರೆ, ಒಳಗಡೆ ಮುಳ್ಳಿರೋದು ಕಾಣದೇ ಇರೋ ಥರ ಹೂವು ಎಲ್ಲ ಚೆಲ್ಬಿಟ್ಟಿರ್ತಾರೆ. ಕಬೀರ್ ಸಾಹೇಬ್ ಹೋಗಿ ಮಲಗ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶರೀರ ಇಲ್ಲ ಅನ್ನೋದು ಕಬೀರ್ ಸಾಹೇಬರಿಗೆ ಇದು ಕೊನೆಯವರೆಗೂ ನಡೆಯುತ್ತೆ. ಮಗರಲ್ಲಿ ಕೂಡ ಅವ್ರಿಗೆ ಅದು ದುಷ್ಟ ಅಂತ ನಮ್ಗೆ ಗೋಚರ ಆಗುತ್ತೆ. ಕತ್ತಿ ತಗೊಂಡು ಚೂಪಾದ ಕತ್ತಿಯಿಂದ ಹೊಡೀರಿ ಸ್ವಾಮಿಗಳೇ, ಚಕ್ರವರ್ತಿಗಳೇ ಅಂತ ಹೇಳ್ಕೊಳ್ತಾನೆ.
ಆಮೇಲೆ ಮತದಾನೆಯನ್ನು ಬಿಡಿಸ್ತಾನೆ. ಮತದಾನೆನ ಇಡೀ ಸಭಾಂಗಣದಲ್ಲೆಲ್ಲ ಕೂತಿರ್ತಾರೆ, ಅಲ್ಲಿ ಮತದಾನೆಯನ್ನು ಬಿಡಿಸ್ತಾನೆ ಒಳಗಡೆ. ಅವ್ರ ಕಡೆ ಎರಡು ಯಾರಿಗೂ ಕಾಣಿಸಲ್ಲ, ಅವ್ರಿಗೆ ಆನೆಗೆ ಮಾತ್ರ ಎರಡು ಕಡೆ ಸಿಂಹ ಕಾಣಿಸ್ಕೊಡುತ್ತೆ. ಹಾಗೆ ಹಲವಾರು ರೀತಿ 60 ಥರ ಶಿಕ್ಷೆಗಳು ಕೊಡಿಸ್ತಾನೆ ಶಕ್ತಿಗೆ, ಯಾವುದಕ್ಕೂ ಏನು ಜಂಕಲ್ಲ. ಅವಾಗ ಕೊನೆಗೆ ಅಂದರೆ ಡೆಲ್ಲಿಗೆ ಕರೆಸ್ಕೊಳ್ತಾನೆ, ಅವಾಗಲೇ ಕರೀತಾನೆ ನಡೀರಿ ಅಂತ, ಬರಲ್ಲ ಅಂತ. ಹಾಗೆ ಈ ಥರ ಕಥನಗಳು ನಡೀತಾ ಹೋಗುತ್ತೆ. ಆ ಒಂದು ಕಥನದಲ್ಲಿ ಅವನು ಮಾತು ತಗೊಳ್ತಾನೆ. ಯಾರ ಹತ್ರ? ಲೂದಿ ಶಿಖಂದ್ರ. ನೋಡು, ನೀನು ಅವ್ರವ್ರ ಜಾತಿ ಬಗ್ಗೆ ನೀನು ಮಾತಾಡೋಕ್ಕೆ ಹೋಗ್ಬೇಡ, ಮುಟ್ಬೇಡ್ದು ಅಂತ ಪ್ರಮಾಣವಾಗಿ ಮಾಡಿಸ್ಕೊಂಡಾಗ್ಲೇ ನಮ್ಮ ಭಾರತ ಉಳಿಗಾಗಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾನೆ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ಅವನು ಇಡೀ ಸಾಮ್ರಾಜ್ಯನೇ ಮುಸಲ್ಮಾನರಾಗಿ ಪರಿವರ್ತಿಸ್ಬಿಡ್ತಿದ್ದ. ಹಾಗೆ ಕಬೀರ್ ಸಾಹೇಬರು ಜ್ಞಾನ ಕೊಟ್ಟು ಅವನು ಶಿಷ್ಯನಾಗಿ ಮಾಡ್ಕೊಳ್ತಾರೆ. ಅವರಲ್ಲದೆ ಇಂದ್ರಜಿತ್ ಅಂತ ರಾಜ, ಸುಮಾರು ರಾಜ, ರಾಣಿ ಇಂದುಮತಿ ಅಂತ ಬೇಕಾದಷ್ಟು ಶಿಷ್ಯರಿದ್ದರು ಅವರಿಗೆ. ಆದರೂ ಕೂಡ ಕಬೀರ್ ಸಾಹೇಬರು ಯಾವುದೇ ವಜ್ರವೈಡೂರುಗಳು ಅಥವಾ ಗುರುಪೀಠ ಅಂತ ದೊಡ್ಡದಾಗಿ ಏನು ಮಾಡ್ಕೊಂಡಿಲ್ಲ. ಎಲ್ಲೂ ಕೇಳಿದ್ದೀರಾ ನೀವು ಕಬೀರ್ ಸಾಹೇಬರು ದೊಡ್ಡ ಪೀಠ ಇದೆ ಹಾಗೆ ಏನು ಕೇಳಿಲ್ಲ. ಅವ್ರು ಸಾಧಾರಣವಾಗಿಯೇ ಬದುಕಿದ್ರು, ಸಾಧಾರಣವಾಗಿ ಇದ್ದರು, ಸಾಧಾರಣವಾಗಿ ಎಲ್ರಿಗೂ ಜ್ಞಾನ ಕೊಟ್ಟರು. ಮತ್ತು ಅವ್ರ ಭಾಷೆ ಬಹಳ ಅನುಕೂಲವಾಗಿತ್ತು, ಜನಗಳಿಗೆ ತಲುಪೋ ರೀತಿಯಲ್ಲಿತ್ತು. ಸಂಸ್ಕೃತನ ವೇದಗಳನ್ನ ಎಲ್ಲನೂ ಕಷ್ಟ ಇತ್ತು ಅದೆಲ್ಲ. ಆ ಕಾಲದಲ್ಲಿ ಜನಗಳಿಗೆ, ಸಾಮಾನ್ಯ ಜನರಿಗೆ ಯಾರಿಗೂ ಅರ್ಥ ಆಗ್ತಿರಲಿಲ್ಲ. ಬ್ರಾಹ್ಮಣರ ವಿದ್ಯೆಯೇ ಎಲ್ರಿಗೂ ಕೊಡ್ತಿರಲಿಲ್ಲ ಅವರು. ಅಂಥ ಸಂದರ್ಭದಲ್ಲಿ ಕಬೀರ್ ಸಾಹೇಬರು ಎಲ್ರಿಗೂ ಸುಲಭವಾದ ಮಾರ್ಗದಲ್ಲಿ ಎಲ್ಲವನ್ನೂ ತಿಳಿಸ್ಕೊಟ್ರು. ಅದರಿಂದ ದೋಹೆ ಮುಖಾಂತರ ತಿಳಿಸ್ಕೊಟ್ರು, ಗ್ರಂಥಗಳು ಯಾವುದು ನಮ್ಮ ಬೀಜ ಗ್ರಂಥದಲ್ಲಿ ತಿಳಿಸ್ಕೊಟ್ರು. ಅಪಾರವಾದ ಗ್ರಂಥಗಳನ್ನೆಲ್ಲನೂ ಮುಚ್ಚಾಕ್ಬಿಡ್ತಾರಂತೆ ಕೆಲವರೆಲ್ಲ ಬ್ರಾಹ್ಮಣರು ಎಲ್ಲ ಸೇರಿ. ಯಾಕೆ ಅಂತಂದರೆ ಇದು ಪ್ರಕಾಶನಕ್ಕೆ ಬಂದರೆ ನಾವು ಉಳಿಗಾಲಕ್ಕೆ ಸಿಕ್ಕೊಳ್ಳೋಣ. ಹಾಗೆ ರೀತಿ ಬುದ್ಧನಿಗೂ ಹಾಗೆ ಮಾಡ್ತಾರೆ. ಬುದ್ಧ ಏನಾದರೂ ಇಷ್ಟೊತ್ತರೆಗೂ ಇದ್ದಿದ್ರೆ ಉಳಿಗಾಲ ಇರ್ತಿರ್ಲಿಲ್ಲ ಬ್ರಾಹ್ಮಣರಿಗೆ. ಅಷ್ಟರ ಮಟ್ಟಿಗೆ ಅವರ ಪ್ರತಾಪ ಬೆಳೆದ್ಬಿಟ್ಟಿತ್ತು. ಈ ರೀತಿಯಾಗಿ ಕಬೀರ್ ಸಾಹೇಬರು ನಮಗೆಲ್ಲ ಮಾರ್ಗದರ್ಶನ ತೋರಿಸಿದ್ದಾರೆ. ಇನ್ನೇಮ್ಮ ಅಷ್ಟೇ. ಬೋಲಿಯೇ ಶ್ರೀ ಸದ್ಗುರು ಕಬೀರ್ ಸಾಹೀಬ್ ಕೀ ಜೈ. ಶ್ರೀ ಮಹಂತ ಜಗನ್ನಾಥ ಸಾಹೇಬರು ಇಲ್ಲಿವರೆಗೂ ಅತ್ಯುತ್ತಮವಾದ ವಿಚಾರವನ್ನು ತಿಳಿಸ್ಕೊಂಡ್ರು. ಮೊದಲನೆಯಲ್ಲಿ ಒಂದು ಸಾಕ್ಷಿ ಹೇಳಿ, ಪತ್ತರ್ ಪೂಜೆ ಇತ್ತು ಹರಿಮೇಲೆ ನಾನು ಹಾಡು ಪೂಜೆ ಮಾಡ್ತೀನಿ ಅಂತ. ಅದರ ಅರ್ಥ ಭಾಳ ಸೂಕ್ಷ್ಮವಾಗಿದೆ. ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಸಮಾಜನ ತಿದ್ದೋ ಸಲುವಾಗಿ ಅದನ್ನು ಉದಾಹರಣೆ ಕೊಟ್ಕೊಂಡು ಹೇಳಿದ್ರು. ನಮ್ಮ ಸಮಾಜ ಈಗ ಹೇಳಿದ್ರಲ್ಲ, ಒಂದು ಸಮುದಾಯ ನಮಗೆ ಭ್ರಮೆ ಮಾತುಗಳನ್ನು, ತಪ್ಪು ತಿಳುವಳಿಕೆಯನ್ನು ನೀಡಿ ಮೋಕ್ಷ ಅದರಲ್ಲಿದೆ ಇದರಲ್ಲಿದೆ ಅಂಥೇಳಿ ಆ ಪೂಜೆಗಳನ್ನ ಮಾಡಿಸ್ಕೊಂಡ್ಬಂದ್ಬಿಟ್ರು. ದೇವಿ ದೇವತಾದಿಗಳ ಪೂಜೆ, ಅದರಲ್ಲಿ ಮೋಕ್ಷ ಇಲ್ಲ, ಬಿಡುಗಡೆ ಇಲ್ಲ, ಮೋಕ್ಷ ಇಲ್ಲ. ಅದನ್ನು ಪೂಜೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಮಗೆ ಒಂದು ಒಳ್ಳೆಯ ಜೀವನ, ಶ್ರೀಮಂತನೋ ರಾಜನಾಗಿ ಹುಟ್ಟಬೋದು, ಅಥವಾ ಸ್ವರ್ಗ ಅಂತ ಹೇಳ್ತಾರಲ್ಲ ಅದು ಸಿಗ್ಬೋದು. ಸ್ವರ್ಗ ಇಲ್ಲವೇ ಇಲ್ಲ ಕಬೀರ್ ಸಾಹೇಬ್ ಪ್ರಕಾರ. ಅದಕ್ಕೆ ಕೃಷ್ಣನೇ ಹೇಳಿದ್ದಾನೆ ಅದನ್ನು, ಏನೋ ಸ್ವರ್ಗದ ಬಗ್ಗೆ ಹೇಳಿದ್ದಾನೆ. ತೇ ತತ್ವಂ ತಮ್ ಭುಕ್ತ್ವಾ ಸ್ವರ್ಗ ಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಏವಂ ತೇಯಿ ಧರ್ಮ ಮನು ಪ್ರಪಾನ ಗತಾಗತಂ ಕಾಮ ಲಭಂತೆ. ಅರ್ಥ ಏನು ಅಂದರೆ, ನಾವು ಸ್ವರ್ಗಕ್ಕೆ ಹೋದರೆ ಅವುಗಳನ್ನೆಲ್ಲ ಪೂಜೆ ಮಾಡ್ತೀವಿ, ನೀ ಸ್ವರ್ಗ ಸಿಗುತ್ತೆ, ನೀ ಸ್ವರ್ಗಕ್ಕೆ ಹೋದರೆ ಅದು ಕ್ಷೀಣ ಆಗಿಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ ನಮ್ಮ ಪೀರಿಯಡು. ಇವಾಗ ದಿನ ಕಳೆದು ರಾತ್ರಿ ಕಳೆದ ದಿನ ಹಗಲು ಬರಲ್ವಾ, ಅದೇ ರೀತಿಯಾಗಿ ಅದು ಕಳೆದೋಗ್ಬಿಡುತ್ತೆ. ಅದೆಲ್ಲ ಶಾಶ್ವತ ಅಲ್ಲ. ಏನೋ ನಾವು ಹೊರಗಿನ ದೇವಿ ದೇವತಾಗಳಿಂದ ಪೂಜೆ ಮಾಡಿ ಪಡೆಯತಕ್ಕಂಥ ಮುಂದಿನ ಜನ್ಮದಲ್ಲಿ ನಾವು ಶ್ರೀಮಂತನಾಗಿ ಹುಟ್ಟಿದ್ರು ಶಾಶ್ವತವೇ. ಈಗೆಲ್ಲ ಹೇಳ್ಕೊಂಬಂದರು, ಏನೋ ಎಲ್ಲ ಹೇಳ್ಕೊಂಬಂದರು. ಹೊರದೇಶದಲ್ಲಿ ಇದ್ದಾರೆ ತಂದೆ ತಾಯಿಗಳು, ಇಲ್ಲಿ ಶಾಂತಿನೇ ಇಲ್ಲ, ವೃದ್ಧಾಶ್ರಮದಲ್ಲಿದ್ದಾನೆ. ಅವೆಲ್ಲ ಹಾಗೇನೆ. ಹೊರಗಿನ ಒಂದು ಪೂಜೆ ಪುನಸ್ಕಾರಗಳಿಂದ ಸಿಗತಕ್ಕಂಥ ಶಾಂತಿ ತಾತ್ಕಾಲಿಕ, ಅದನ್ನು ಹೇಳ್ತಾನೆ. ಪುಣ್ಯ ಸಂಪಾದನೆ ಮಾಡ್ತೀವಲ್ಲ ಅದು ಕ್ಷೀಣ ಆಗ್ಬಿಡುತ್ತೆ. ಕ್ಷೀಣ ಆಗ್ಬಿಡುತ್ತೆ, ದೇಹ ಕ್ಷೀಣವಾಗಿದೆ. ನಾವೆಲ್ಲ ನೋಡ್ತಾ ಇದೀವಿ ಉದಾಹರಣೆ ಅಲ್ವಾ. ನಮ್ಮ ದೇಹವನ್ನೇ ನೋಡ್ಕೊಂಡ್ರೆ ನಾವು ಬಾಲ್ಯದಲ್ಲೇ ಇದ್ದೀವ, ಇನ್ನ ಯೌವನ ಆಯಿತು, ಕೌಮಾರಿ ಆಯಿತು, ಇವಾಗ ವೃದ್ಧಾಪ್ಯನ ಅನುಭವಿಸ್ತಾ ಇದ್ದೀವಿ.
ಇದು ಕಳೆದೋಗ್ಬಿಡುತ್ತೆ, ಇದು ಕಳೆದೋಗ್ಬಿಡುತ್ತೆ, ದೇಹಕ್ಕೆ ಮರಣ ಬಂದ್ಬಿಡುತ್ತೆ, ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ. ಈ ಹುಟ್ಟು ಸಾವುಗಳನ್ನ ಬಿಡುಗಡೆ ಮಾಡ್ಕೊಳ್ಳಿ ಅಂತೇಳಿನೇ ಸಮಾಜಕ್ಕೆ ತಿಳಿಸೋ ಸಲುವಾಗಿ ಹರಿ ಅಂದರೆ ನಿಮ್ಮ ಸ್ವರೂಪ, ನಿಮ್ಮ ಚೈತನ್ಯ. ಈ ಕವ್ಯಾಪಾತ್ರವರು ಅದೇ ಹೇಳ್ತಾರೆ, ಜೀವಾತ್ಮ ಪರಮಾತ್ಮ ಬೇರೆಯಲ್ಲ. ನೋಡಿ, ಎಲ್ಲ ಉದಾಹರಣೆ ತಗೊಂಡು ವಿಚಾರ ಮಾಡಬೇಕು. ಜೀವಾತ್ಮ ಅಂದರೆ ನಮಗೆ ಚೈತನ್ಯವನ್ನು ಕೊಟ್ಟು ನಡೆಸ್ತಾ ಇದೆಯಲ್ಲ, ಅದು ಜೀವಾತ್ಮ. ಎಲ್ಲವನ್ನ ಅರಿತಾ ಇದೆಯಲ್ಲ, ಅದು ಜೀವಾತ್ಮ, ಅರಿವು. ಅದೇ ಪರಮಾತ್ಮ. ಈ ತತ್ವವನ್ನು ತಿಳಿದ್ರೆ ಮಾತ್ರ ನಾವು ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ ಆಗೋದು. ಯಾರಾದರೂ ಸುಖವಾಗಿದ್ದಾರೆ ಆಗಲೇ ಹೇಳ್ದಂಗೆ ಯಾರೂ ಇಲ್ಲ. ಮನಸ್ಸಿನ ಬಗ್ಗೆ ಹೇಳಿದ್ರು, ಮನಸ್ಸು ಶುದ್ಧ ಮಾಡ್ಕೊಳ್ಬೇಕಾದ್ರೆ ಸಾಧು ಸಂಘ ಮಾಡಬೇಕು. ಆದರೆ ವಿಚಾರ ಮಾಡಿ ಸಾಧು ಸಂಘ ಈಗೆಲ್ಲ ನೋಡ್ತಾ ಇದ್ದೀರ ಪೇಪರ್ನಲ್ಲಿ, ಗುರುಗಳಿಂದ ಜನಗಳಿಗೆ ಅನ್ಯಾಯ ಆಗ್ತಾ ಇರೋದು. ಹಾಗಾಗಿ ಗುರುಕೋ ಕೀಚೆ ಜಾನಿಕೆ ಅಂತ ಕಬೀರ್ ಸಾಹೇಬ್ ನೋಡಿ ಎಲ್ಲನ್ನ ಆಗಲೇ ಹೇಳ್ಬಿಟ್ಟಿದ್ದಾರೆ. ಗುರುವನ್ನ ತಿಳಿದು ಮಾಡಿ ಅಂತ. ಆಗಲೂ ಇದ್ರು ಕಪಟ ಸನ್ಯಾಸಿಗಳು, ಕಪಟ ಗುರುಗಳು, ಆಗಲೂ ಇದ್ದಾರೆ, ಈಗಲೂ ಇರ್ತಾರೆ, ಮುಂದೆನೂ ಇರ್ತಾರೆ. ಜನಗಳು ಅಷ್ಟೇ, ಹಿಂದೆ ಇದ್ರು, ಈಗಿದ್ದಾರೆ, ಮುಂದೆನೂ ಇರ್ತಾರೆ. ಮಕ್ಕಳು ಮರಿ ಇಲ್ವೇ? ಅವ್ರ ಮಕ್ಕಳು ಮರಿ ಬೆಳೀತಾ ಇರ್ತಲ್ವಾ? ಹೀಗೆ. ಆದ್ದರಿಂದ ಗುರುಕೋ ಕೀಚೆ ಜಾನಿಗೆ, ಗುರುನ ತಿಳಿದು ಮಾಡೋ ಆಚಾರ ವಿಚಾರಗಳಲ್ಲಿ ಚೆನ್ನಾಗಿದ್ದಾನ, ಜ್ಞಾನ ಉಳ್ಳವನ, ಅದರಂತೆ ನಡ್ಕೊಳ್ತಾ ಇದ್ದಾನ ಅಂತ. ಪಾನಿ ಪೀಚೆ ಚಾನಿಗೆ, ನೀರನ್ನು ಶೋಧಿಸಿ ಕುಡಿ. ಹಾಗಾಗಿ ಆತ್ಮಜ್ಞಾನದಿಂದ ಮಾತ್ರ ನಿಮಗೆ ಬಿಡುಗಡೆ. ಎಲ್ಲಿಂದ ಎಲ್ಲಿವರೆಗೂ ಹೋಗ್ಲಿ ಎಲ್ಲ ಇದನ್ನೇ ಹೇಳೋದು. ಆ ಉತ್ತರ ಕರ್ನಾಟಕದಲ್ಲಿ ಶಿವಶರಣರವರೆಲ್ಲ ಇದನ್ನೇ ಹೇಳೋದು. ಏನೋ ದೇವಿ ದೇವತಾದಿಗಳು ನಿಮಗೆ ಮುಕ್ತಿನ ಕೊಡೋದಿಲ್ಲ, ಗುರುಗಳು ಮುಕ್ತಿಯ ಮಾರ್ಗವನ್ನ ತೋರಿಸ್ತಾರೆ, ಬಿಡುಗಡೆಯ ಮಾರ್ಗವನ್ನ ತೋರಿಸ್ತಾರೆ. ನೀವು ಅದನ್ನ ಪಾಲನೆ ಮಾಡಬೇಕು. ರಹಸ್ಯ ತಿಳಿಸ್ತಾರೆ, ಪದಗಳ ರಹಸ್ಯ ತಿಳಿಸ್ತಾರೆ. ವೈರಾಗ್ಯ ಅಂದ್ರೇನು, ರಾಗ ಅಂದ್ರೇನು, ಕಾಮ ಅಂದ್ರೇನು, ಕ್ರೋಧ ಅಂದ್ರೇನು, ಇವುಗಳಿಂದ ಏನೇನು ಆಗ್ತವೆ ನಿಮಗೆ ನಾವೇ ನೋಡ್ತಾ ಇದೀವಲ್ವ. ಕೋಪ ಮಾಡಿಕೊಂಡು ಏನು ಒಬ್ಬ ಮಹಿಳೆ ಕೋಪಗೊಂಡು ನನ್ನ ತಾಯಿ ನನ್ನ ಯಾವಾಗಲೂ ಬೈತಾ ಇರ್ತಾಳೆ ಅಂತ ಕೋಪಗೊಂಡು ತಾಯಿ, ತಂದೆ, ತಂಗಿ 3 ಜನನೂ ಹತ್ಯೆ ಮಾಡಿಬಿಟ್ರು. ನೋಡಿ ಏನು ಕಾರಣ? ಕ್ರೋಧ, ದ್ವೇಷ. ಬಟ್ ಸುಖವಾಗಿದ್ದಾಳ, ಪೊಲೀಸ್ನವ್ರು ಹಿಡಿದು ಒಳಗಡೆ ಹಾಕಿ, ಪೊಲೀಸ್ನವ್ರು ಹಿಡಿದು ಒಳಗಡೆ. ಅದು ದುಃಖ ಅಲ್ವಾ? ಅದನ್ನು ಮಾಡೋವಾಗ ಯೋಚನೆ, ತಿಳುವಳಿಕೆ ಹೇಳಿದ್ರು. ತಿಳುವಳಿಕೆ ಏನಕ್ಕೆ ಕಡಿಮೆ ಆಗ್ತಾ ಇದೆ ಅಂದರೆ, ಇವತ್ತಿನ ವಿದ್ಯಾಭ್ಯಾಸದಲ್ಲಿ ಕ್ರಮದಲ್ಲಿ ಮೊದಲೆಲ್ಲ ನೀತಿ ಪಾಠ ಅನ್ನೋದಿದ್ದು, ಅದೆಲ್ಲ ಇಲ್ಲ. ಅದಕ್ಕೋಸ್ಕರನೇ ಆಗ ಇತ್ತು, ಹಿಂದಿನ ಕಾಲದಲ್ಲಿತ್ತು, ಗುರುಗಳಂತ ಇದ್ರು, ತಿಳಿಸ್ತಾ ಇದ್ರು. ಈಗಲೂ ಅದೇ ಪರಂಪರೆ, ಗುರು ಪರಂಪರೆ ನಡೀತಾ ಇದೆ. ಕಬೀರ್ ಸಾಹೇಬರು ಸಮಾಜವನ್ನು ಉದ್ಧಾರ ಮಾಡೋ ಸಲುವಾಗಿ ನಿಜವಾದ ಆಧ್ಯಾತ್ಮಿಕವಾದ ವಿಚಾರವನ್ನು ತಿಳಿಸ್ತಾ ಇದ್ರು. ನಿಜವಾದ ಆಧ್ಯಾತ್ಮಿಕದಿಂದಲೇ ಸುಖ, ಅಂದರೆ ಬಿಡುಗಡೆ, ನಮಗೆ ಶಾಂತಿ ನಮ್ಮಲ್ಲೇ ಇದೆ. ಶಾಂತಿ ಹೊರಗಡೆ ಎಲ್ಲೂ ಇಲ್ಲ, ಹೊರಗಡೆ ಸಿಗತಕ್ಕಂಥ ಶಾಂತಿಗಳು ತಾತ್ಕಾಲಿಕ. ತೀರ್ಥಸ್ಥಳ ಹೋಗಿ, ನಿಮ್ಮ ಅನುಕೂಲ ಇದೆ ಹೋಗಿ ನೋಡಿ ಬನ್ನಿ ಮಾಡಿ, ಆದರೆ ಶಾಶ್ವತವಾದ ಶಾಂತಿ ಅವುಗಳಿಂದ ಸಿಗೋದಿಲ್ಲ. ಸಿಗುವಾಗಿದ್ರೆ ಎಲ್ಲ ಈಗಿನ 10 ಜನ ಹೋಗ್ತಾ ಇದ್ರು. ಗುರುಗಳ ಮಾರ್ಗದರ್ಶನದಲ್ಲಿ ನೀವು ತಿಳಿರಿ. ಗುರುಗಳೇ ಎಲ್ಲ ತೀರ್ಥಗಳು, ಗುರು ಪಾದೋದಕವೇ ತೀರ್ಥ ಅನ್ನೋ ಒಂದು ವಿಚಾರ ಶಿವಶರಣರು ಹೇಳ್ತಾರೆ, ಎಲ್ಲರೂ ಅದನ್ನೇ ಹೇಳ್ತಾರೆ, ವೇದಗಳು ಅದೇ ಹೇಳ್ತಾ ಇದೆ, ಗೀತೆನಲ್ಲೂ ಕೃಷ್ಣನು ಅದೇ ಹೇಳಿದ್ದಾನೆ, ಗುರುನೇ ಸರ್ವಶ್ರೇಷ್ಠ ಅಂತ. ಕಬೀರ್ ಸಾಹೇಬರು ಅದೇ ಹೇಳಿದ್ದಾರೆ, ನಿಜವಾದ ಜ್ಞಾನವನ್ನು ತಿಳಿರಿ. ಇನ್ನೊಂದು ವಿಚಾರ, ವಜ್ರದ ವಿಚಾರ ಹೇಳಿದ್ರು, ಮುಂದಿನ ದಿನಗಳಲ್ಲಿ ವಿಚಾರ ಮಾಡೋಣ. ಹಾಗಾಗಿ ಇಲ್ಲಿವರೆಗೂ ಒಳ್ಳೆ ಅದ್ಭುತವಾದ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಂಥ ಮಹಂತ ಜಗನ್ನಾಥ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು, ವಂದನೆಗಳನ್ನು ಅರ್ಪಿಸೋಣ. ಮುಂದಿನ ವಾರ ಆಶ್ರಮದಲ್ಲಿರುತ್ತೆ ಕಬೀರ್ ಆಶ್ರಮ. ಎಲ್ಲರೂ ಬನ್ನಿ, ಸತ್ಯವಾದ ವಿಚಾರನ ತಿಳಿರಿ, ಕಲೀರಿ. ದೇವರು ಅಂದರೆ ನಮ್ಮ ತಂದೆ ತಾಯಿಗಳೇ ಮೊಟ್ಟ ಮೊದಲು ದೇವರು. ಅವ್ರಿಗೆ ಪೂಜೆ ಮಾಡಿ, ಹಿರಿಯರನ್ನ ಪೂಜೆ ಮಾಡಿ, ಗುರುಗಳನ್ನ ಗೌರವಿಸಿ ಈ ವಿಚಾರಗಳನ್ನು ತಿಳಿಸ್ತಾ ಇರ್ತೇವೆ. ನಂತರ ಅದಕ್ಕಿಂತ ಅತ್ಯುತ್ತಮವಾದ ಸ್ಥಿತಿ, ಶಾಂತಿ ಸ್ಥಿತಿ ಎಲ್ಲಿ ಸಿಗುತ್ತೆ, ಎಲ್ಲಿದೆ ಅನ್ನೋ ವಿಚಾರವನ್ನು ತಿಳಿಸ್ತಾ ಇರ್ತಾರೆ. ತಿಳ್ಕೊಂಡು ಧನ್ಯರಾಗಿ ಅಂತೇಳಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ವಂದಿಸುತ್ತಾ, ಇದನ್ನ ಸತ್ಸಂಗದಲ್ಲಿ ಭಾಗವಹಿಸ್ತಾ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು, ವಂದನೆಗಳು.
बोलिए सतनाम आदि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। जय जय सत्य कबीर सतनाम सत सुकृत सतरत हत कामी साहेब सतरत हत कामी विगत कलेश सकधामी विगत कलेश सकधामी त्रिभुवनपति स्वामी साहेब जय जय सत्य कबीर जयतु कबीर नाशक भवपीरं साहेब नाशक भवपीरं नारो मनुज शरीरं नारो मनुज शरीरं शिशुवर शरतीरं साहेब जय जय सत्य कबीर कमलपात्र परशोभित शोभादित कैसे साहेब शोभादित कैसे नीलाचल परराजित नीलाचल परराजित मुक्तामणि जैसे साहेब जय जय सत्य कबीर परम मनोहर रूपम प्रमुदित सुख राशि साहेब प्रमुदित सुख राशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर हम सब उदाहरण कारण प्रकटे धनधारी साहेब प्रकटे धनधारी पारक रूप विहारी पारक रूप विहारी अविचल अविकारी साहेब जय जय सत्य कबीर साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर साहेब कबीर की आरत जो कोई न रहावे साहेब जो कोई न रहावे भक्ति पदारथ पावे मुक्ति पदारथ पावे भव में नहीं हावे साहेब जय जय सत्य कबीर बोलिए श्री सतनाम कबीर साहेब की जय। सद्गुरु धनी धर्मदास साहेब की जय। पंत श्री ग्रंथमणि नाम साहेब की जय। पंत श्री प्रकाशमणि नाम साहेब की जय। पंत श्री उदित नाम साहेब की जय। पंत श्री मुकुंदमणि नाम साहेब की जय। पंत श्री अंग नाम साहेब की जय। परम पूज्य धर्माधिकारी साहेब की जय। सद्गुरु श्री हनुमान साहेब की जय। गुरु माता जी की जय। नाम जगन्नाथ साहेब की जय। सर्वसंत महंत की जय। ಮುಂದಿನ ಭಾನುವಾರ ಆಶ್ರಮದಲ್ಲಿರುತ್ತೆ. ಎಲ್ಲರೂ ದಯಮಾಡಿ ಆಗಮಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ಮುಂದಿನ ಭಾನುವಾರ ನೀವು ಬಂದರೆ ಕೊಡಿ ಕೊಟ್ಟು ಫಸ್ಟ್ ಗಂಡಸಿಗೆ ಮನೆಯವರೆಲ್ಲಿ ಉಮಾಶಂಕರ್ ಅವರೆಲ್ಲ ಹೋಗೋಣ. ಅನ್ನ ತಗೋ. ಒಂದಿನಿ ಅಮ್ಮ ಒಂದೇ ಒಂದು ತಿನ್ರಿ ಅರ್ಧ ಮಾಡಿ. ಬಿಸಿ. ಇಲ್ಲ, ಕೂತ್ಕೊಳ್ಳಿ. ನಿಮ್ಗಕ್ಕ? ಹಣ ನಿಮ್ಗೆ? ಚೆನ್ನಾಗಿ ಮಾಡಿದ್ದಾರೆ ಹಾಕ್ಸ್ಕೊಡಿ ಸ್ವಲ್ಪ ದೋಸೆ ಇಂಚೆ ಬರ್ತಿದ್ದೇನೆ ಅದೇ ಹೋಗ್ತೀನಿ ಅಂತ ಕಟ್ ಬಿಡಿ 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 ಬಿಡಬೇಕಾಗ್ತದೆ ಎಲ್ಲರಿಗೂ ಬಂತಾ ಈಗ ನೋವು ಕಡಿಮೆ ಆಗಿದೆಯಾ? ನಾವು ಛತ್ತೀಸ್ಗಢದಲ್ಲಿ ಇದ್ದಾಗ ಇದೆಲ್ಲ ನೋಡ್ತಾ ಇದ್ವಿ. ಒಂದು ತಿಂಗಳು ಮುಂಚೆ ಬಿದ್ದೆ ಸುಮ್ಮನೆ ಬಿದ್ದೆ ಒಂದು ತಿಂಗಳಾಯ್ತು ಓಕೆ ವಾಕಿಂಗ್ ಒಂದು ದಿವಸ ನೀವು ಮಾಡಿ ಅಮ್ಮ ಯಾಕೆ ಹೋಗ್ತಾ ಇದ್ದೀರಾ ನಾನು ಮಾಸ್ಕ್ ಹಾಕ್ಕೊಂಡು ಹಾಂ ಸರಿ 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 ಅಮ್ಮ ಆಯ್ತು ಊಟ ಮಾಡ್ಕೊಂಡು ಬಂದಿದ್ದೆ. ಸ್ವಲ್ಪ
ಅದು ನಂಬಿಕೆ. ನಮಗೆ ಅಲ್ಲ ಒಂದು ಸಸ್ಯ ಸ್ವಲ್ಪ ಚಟ್ನಿ ಕೊಡಮ್ಮ ನಾಯಮ್ಮನವ್ರೆ, ಸ್ವಲ್ಪ ಚಟ್ನಿ. ದೋಸೆ ಒಂದು ದೋಸೆ ಹಾಂ ಚಟ್ನಿ ಬರ್ತದೆ. ನಾಲ್ಕು ದೋಸೆ ಚಟ್ನಿ ನಾಲ್ಕು ರಾಜಶೇಖರ್ ಹಂಗೆ ಹೋಗ್ಬಿಟ್ರು. ಬರ್ತೀನಿ ಅಂತ ಹೇಳಿದ್ರು. ಕ್ವಶನ್ वर्ड ಹಾಂ रेगिस्ती ఎవరు రాజశేఖర్? हमें उसको बंद नॉट वेड वेंट चैप्टर डाला तो तिनका किसी से तिना क्वेश्चन ऐसे करो ये चैप्टर परिपालन ಮಧುವ ಯಾವ್ದಾವ ಚಪ್ಟರ್ ನಿಮಗೆ ಏನು ಪ್ರಯೋಜನ ವೆಬ್ಸೈಟ್ ಅದು ಬಾಗಿಲು ಇದು ಬಾಗಿಲು ಇವಾಗ ಮೆಚ್ಚಪ್ చేస్తారా రాత్రి ఒకటి చోట్ల కుక్కర్ అంతా చూపిస్తే ఇట్లా అంటే అది నాకు ఏం కూర్చొని వ్యాపారం చేసుకుంటే ఊరు నాకు పాలసీ చేసేది అన్నిటికీ టైం డివైడ్ చేయి వరదే నువ్వు పెట్టాలంటే ಹಾಂ ಒಳ್ಳೆ ಸರಿ ಸ್ವಾಮಿ. ಎಸ್ ನೀನು ಗೊತ್ತಾಯ್ತಾ ನೀನು ಮೇಲೆ ಆಫ್ ಮಾಡಿದ್ದೀನಿ ಬೆಂಕಿ ಕೊಡ್ತೀನಿ ಆಫೀಸ್ ಕಟ್ತಾರೆ ದೊಡ್ಡ ಮಕ್ಕಳಿಗೆ ಗೊತ್ತಾಗಲ್ಲ ಆಚೆ ಕಡೆದು ಕನೆಕ್ಷನ್ ನಮ್ಮ ನೀರೆಲ್ಲ ಹೋಗುತ್ತೆ ವೇಸ್ಟ್ ಅಲ್ಲ. ಒಳಗಡೆ ಒಂದು ನೆಟ್ ಹಾಕ್ಬಿಟ್ಟು ಲೈಟ್ ಮಾಡ್ಬಿಟ್ಟು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತಾರೆ ಎಲ್ಲ ಬೆಂಗಳೂರು.
ಬುಧವಾರ ನೀವು ಆಶ್ರಮಕ್ಕೆ ಬಂದ್ರಲ್ಲ? ಹಾಂ. ಮಕ್ಕಳಿಗೆ